ಮಿಲ್ಟ್ರಿಗೆ ಹೋದರೆ ವಾಪಸ್ ಬರೋಲ್ಲ ಅನ್ನೋದು ಒಂದು ಕಾನ್ಸೆಪ್ಟ್ ಇತ್ತು ಅವ್ರಿಗೆ. ಆಮೇಲೆ ಜ್ವರ ಬರಲಿ ಕಾಯಿಲೆ ಬರಲಿ ಏನೇ ಇದ್ರೂ ಕೂಡ ಅವನು ಎಲ್ಲಿವರೆಗೂ ಕೆಳಗಡೆ ಬಿದ್ದು ಹೋಗೋದಿಲ್ವೋ ಅಲ್ಲಿವರೆಗೂ ಅವನು ಹಾಸ್ಪಿಟ್ಲಿಗೆ ಕಳಿಸ್ತಾ ಇರಲಿಲ್ಲ. ಅವ್ರು ಕಣ್ಣೀರು ಹಾಕೋರು. ಅವ್ರ ಮಾತು ಆಮೇಲೆ ಹೇಳಿಮ್ಮ ಏನಮ್ಮ ಹೇಳಿ ಪರವಾಗಿಲ್ಲ, ಇಲ್ಲ ನೀವೇ ಮುಂದಿನ ಜನ್ಮದಲ್ಲಿ ಅದ್ರ ಭಾವ ಆಗಿ ಬರಬೇಕು, ಹೀಗೆ ಅದು ಹಾಗೆ ಇರುತ್ತೆ. ಇಂಥವ್ರೊಬ್ಬರಿದ್ರು ಅಂತ ಯಾರೋ 4 ಜನ ಮಾತಾಡಿದ್ರೆ ಸಾಕು. ಕಲಾ ಮಾಧ್ಯಮದ ಎಲ್ಲ ವೀಕ್ಷಕ ಬಂಧುಗಳಿಗೆ ನನ್ನ ಹಾರ್ದಿಕ ಶುಭಾಶಯ, ವಂದನೆಗಳು. ಏನು ಅಂತಂದ್ರೆ ನನಗೀಗ 68 ವರ್ಷ ವಯಸ್ಸು. ನಾನು ಹುಟ್ಟಿದ್ದು ಅಗಲೆಯ ಅನ್ನೋ ಒಂದು ಹಳ್ಳಿನಲ್ಲಿ. ಅಗಲೆಯ ಅನ್ನೋದು ಮೇಲ್ಕೋಟೆಗೆ ಹತ್ತಿರದಲ್ಲಿರ್ತಕ್ಕಂಥ ಒಂದು ಹಳ್ಳಿ. ಹಾಂ, ಅಲ್ಲಿ ನಾನು ಹುಟ್ಟಿದ್ದು. ಮತ್ತು ತದನಂತರ ಇದಕ್ಕೆ ಬಂದ್ವಿ ಹಾಸನದಲ್ಲಿ ಸುಮಾರು ಒಂದು 20-22 ವರ್ಷಗಳು ಅಲ್ಲೇ ಇದ್ವಿ ನಾವು. ಸೊ ನಾನು ಓದಿದ್ದೆಲ್ಲ ಹಾಸನದಲ್ಲೇ. ಅದಾದ ನಂತರ ನಮ್ಮ ದೊಡ್ಡವರು, ನಮ್ಮ ತಂದೆ ನೇವಿನಲ್ಲಿದ್ದರು. ನಮ್ಮದು ಒಂದು ಮಿಲ್ಟ್ರಿ ಕುಟುಂಬ. ಹೌದು, ನಮ್ಮ ತಂದೆ ನೇವಿನಲ್ಲಿದ್ದರು, ನಮ್ಮಣ್ಣ ಆರ್ಮಿನಲ್ಲಿದ್ದರು, ನಾನು ಆರ್ಮಿನಲ್ಲಿದ್ದೆ. ನಮ್ಮಣ್ಣ EME ಅನ್ನೋ ಒಂದು ಎಲೆಕ್ಟ್ರಿಕಲ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅನ್ನೋ ಒಂದು ಸೈನ್ಯದಲ್ಲಿದ್ದರು. ನಾನು ಕೋರ್ ಆಫ್ ಸಿಗ್ನಲ್ಸ್ ಅಂತ ಹೇಳಿ ಒಂದು ಕಮ್ಯುನಿಕೇಷನ್ ವಿಂಗ್ನಲ್ಲಿ ನಾನು ವರ್ಕ್ ಮಾಡಿದೆ. ಸೊ ನಮ್ಮ ತಂದೆ ನೇವಿ, ಅವರು ರಿಟೈರ್ ಆದರು. ಆಮೇಲೆ ವಿಲೇಜ್ ಅಕೌಂಟೆಂಟಾಗಿ ಕೆಲಸ ಮಾಡ್ತಾಯಿದ್ರು. ತದನಂತರ ಅವರು ಇದನ್ನು ದೈವಿಕ ಇದಕ್ಕೆ ಹೊರಟೋದ್ರು. ಅಲ್ಲಿ ಪೌರೋಹಿತ್ಯ ಮಾಡ್ತಾಯಿದ್ರು, ಆರಾಧನೆಗಳು ನಡೆಸ್ಕೊಳ್ತಾಯಿದ್ರು. ಸೊ ಅಲ್ಲೇ ಇದ್ದರು. ನಮ್ಮ ತಾಯಿ ಬಂದುಬಿಟ್ಟು ಹೌಸ್ ವೈಫ್. ನಾವು ಸುಮಾರು ವರ್ಷಗಳು ಹಾಸನದಲ್ಲಿದ್ವಿ. ನಾನು ಅಲ್ಲೇ ಮಿಡ್ಲ್ ಸ್ಕೂಲ್ ಅಲ್ಲಿ ಓದಿದೆ. ನಾನು ಹೈಸ್ಕೂಲ್ ಬಂದಾಗ ನಾನು ಹೈಸ್ಕೂಲ್ ಅಲ್ಲೇ ಆಯಿತು. ಏನು ಒಂದು 9ನೇ ಕ್ಲಾಸ್ ಓದಿರ್ಬೋದು. ಆ ಟೈಮ್ನಲ್ಲಿ ನಮ್ಮಣ್ಣ ಅವರು ಮಿಲ್ಟ್ರಿಲಿದ್ದು ಇದ್ರಲ್ಲ. ಸೊ ಹಾಗಾಗಿ ನೀನು ಮಿಲ್ಟ್ರಿಗೆ ಸೇರ್ಕೋ ಅಂತ ಹೇಳಿ ಬೆಂಗಳೂರಿಗೆ ಕರ್ಕೊಂಬಂದರು. ಇಲ್ಲಿಗೆ ಕರ್ಕೊಂಬಂದಾಗ ನನ್ನ ಚಿಕ್ಕಮ್ಮ ಅವರು ಇಲ್ಲೇ ಇದ್ದರು, ಮಲ್ಲೇಶ್ವರಮನಲ್ಲಿ. ಮಿಥಿಲಾ ಅಂತ ಪೈಪ್ಲೈನಲ್ಲಿ ಒಂದು ಮನೆ ಇದೆ. ರಾಘವಾಚಾರ್ ಅಂತ ನಮ್ಮ ಚಿಕ್ಕಪ್ಪ ಅವರು HMTನಲ್ಲಿ ವರ್ಕ್ ಮಾಡ್ತಾಯಿದ್ರು. ಸೊ ಅವ್ರ ಮನೆಗೆ ಕರ್ಕೊಂಬಂದಾಗ ನಮ್ಮ ಚಿಕ್ಕಮ್ಮ ಹೇಳಿದ್ರು, ಯಾತಕ್ಕೆ ಸುಮ್ಮನೆ ಈ ವಯಸ್ಸಿಗೆ ಹೋಗಿ ಸೇರಿಸ್ತೀಯ ಮಿಲ್ಟ್ರಿಗೆ, ನಮ್ಮ ಮನೇಲಿ ಬಿಡು, ನಮ್ಮ ಮಕ್ಕಳ ಜೊತೆ ಅವನು ಓದ್ತಾ ಇರ್ತಾನೆ ಅಂತ ಹೇಳಿದ್ರು. ಸರಿ, ಅದೇನೋ ಪರಿವರ್ತನೆ ಆಯಿತು ಅವ್ರ ಮೈಂಡು. ಓಕೆ, ಇಲ್ಲೇ ಇರು, ನೀನು ಇದು ಮಾಡ್ಕೋ, ಓದು ಇಲ್ಲೇನೇನೆ ಅಂತ ಹೇಳಿ ಶಾರದಾ ವಿದ್ಯಾನಿಕೇತನ್ ಅಂತ 15th ಕ್ಲಾಸ್ನಲ್ಲಿ ಒಂದು ಸ್ಕೂಲ್ ಇತ್ತು. ಸೊ ಅಲ್ಲಿಗೆ ಸೇರಿಸಿದ್ರು. ಸೊ ಅಲ್ಲಿಂದ ವಿದ್ಯೆ ಪ್ರಾರಂಭ ಆಯಿತು. ಹಾಗಿರಬೇಕಾದ್ರೆ ನನಗೆ ಏನೋ ಅಂತ ನಮ್ಮ ಚಿಕ್ಕಪ್ಪ ಬಹಳ ಸ್ಟ್ರಿಕ್ಟು. ಏನು ಅಂತಂದರೆ, ನೀನು ಐಡ್ಲಾಗಿರೋಕ್ಕೆ ಕೊಡೋದು, ಬೆಳಿಗ್ಗೆ ಏಳು ಹೋಗು, ಪೇಪರ್ ಹಂಚು. ಸೊ ನಾನು ಒಂದು 250 ಪತ್ರಿಕೆಗಳನ್ನ, ನ್ಯೂಸ್ ಪೇಪರ್ನ ಹಂಚ್ತಾ ಇದ್ದೆ. ನಮ್ಮ ಚಿಕ್ಕಪ್ಪಂದು ಒಂದು ಹಳೆಯ ಸೈಕಲ್ ಇತ್ತು. ಆ ಸೈಕಲ್ನ ರಿಪೇರಿ ಎಲ್ಲ ಮಾಡಿಸ್ಕೊಂಡು ಅದರಲ್ಲಿ ಬೆಳಿಗ್ಗೆ ನಾನು 4:15 ಗಂಟೆಗೆ ಹೇಳ್ತಾ ಇದ್ದೆ. ಎದ್ದು ಇದೇ ಮಲ್ಲೇಶ್ವರಂ 8th ಕ್ಲಾಸ್ನಲ್ಲಿ ಆ ಪೇಪರೆಲ್ಲ ಇದು ಕೊಡ್ತಾಯಿದ್ರು. ಸೊ ಅದನ್ನೆಲ್ಲ ಸೆಟ್ರೇಟ್ ಮಾಡಿಕೊಂಡು ಅಡಿಷನಲ್ ಶೀಟ್ಸ್ಗಳೆಲ್ಲ ಸೇರಿಸಿ ಇದು ಮಾಡಿ ಸೈಕಲೆಲ್ಲ ಹಾಕ್ಕೊಂಡು 250 ಪೇಪರ್ನ ಕೊಡ್ತಾಯಿದ್ದೆ. 6:15 ಗಂಟೆಗೆ ನಾನು ಕೆಲಸ ಮುಗಿಸ್ತಾಯಿದ್ದೆ. ಅದಾದ ನಂತರ ಮನೆಗೆ ಬರೋದು, ಮತ್ತು ಸ್ನಾನ ಗೀನ ಅದೆಲ್ಲ ಆದಮೇಲೆ ಒಂದು ಲೋಟ ಕಾಫಿ ಕುಡ್ಕೊಂಡು ನಮ್ಮ ಚಿಕ್ಕಪ್ಪ ಅವ್ರ ಮನೆ ಎದುರುಗಡೆ ಒಬ್ಬರು ಒಂದು ಸ್ಟೋರ್ಸ್ ಇತ್ತು, ಮರ್ತು ಹೋಗ್ಬಿಟ್ಟಿದ್ದೀನಿ ಹೆಸರು. ಸೊ ಅದು ಇವಾಗಲೂ ಇದೆ. ಅದು ಸಂಪಿಗೆ ರೋಡ್ನಲ್ಲಿದೆ. ಅದು ಸ್ಟೇಷನರಿ ಶಾಪ್, ಅದು ಅಶೋಕ ಫ್ಯಾನ್ಸಿ ಸ್ಟೋರ್, ಕರೆಕ್ಟ್. ಅದು ಇವಾಗಲೂ ಇದೆ, ಅಶೋಕ ಫ್ಯಾನ್ಸಿ ಸ್ಟೋರ್. ಅಲ್ಲಿಗೆ ಹೋಗಿ ನಮ್ಮ ಮನೆ ಮುಂದೆನೇ ಅವರು ಓನರ್ ಇದ್ದರು. ಅವ್ರು ಸ್ಕೂಟ್ರಲ್ಲಿ ಕೂತ್ಕೊಂಡು ಅಲ್ಲಿಗೆ ಹೋಗ್ಬಿಡ್ತಾ ಇದ್ದೆ. ಲ್ಯಾಂಬ್ರೆಟ್ಟ ಅವರು ಇಟ್ಕೊಂಡಿದ್ದಿದ್ದೆ ಅವಾಗ. ಸೊ ಅಲ್ಲಿಗೆ ಹೋಗಿ ಅಂಗಡಿ ಬಾಗಿಲೆಲ್ಲ ತೆಗೆದು, ಇವಾಗ ಚಿಕ್ಕದಾಗಿದೆ ಅದು, ಮುಂಚೆ ದೊಡ್ಡದಾಗಿತ್ತು. ಸೊ ಬಾಗಿಲೆಲ್ಲ ತೆಗೆದು ಅಲ್ಲೆಲ್ಲ ಒರೆಸಿ ಮಾಡಿ ಎಲ್ಲ ಮುಗಿಸೋ ಅಷ್ಟು ಮಾಡಿ, ವೀನಸ್ ಕ್ಲಾತ್ ಸೆಂಟರ್ ಅಂತ ಅಂದ್ಬಿಟ್ಟು 8th ಕ್ಲಾಸ್ನಲ್ಲಿ ಒಂದು ಕ್ಲಾತ್ ಸೆಂಟರ್ ಇದೆ. ಇವ್ರ ಅಂಗಡಿ ಬಾಗಿಲು ತೆಗೆದು ಎಲ್ಲ ಆದಮೇಲೆ ಅಲ್ಲಿಗೆ ಹೋಗಬೇಕು. ಅಲ್ಲಿಗೆ ಹೋಗಿ ಅವ್ರ ಅಂಗಡಿ ಬಾಗಿಲೆಲ್ಲ ತೆಗೆದು ಅಲ್ಲಿ ಒರೆಸಿ ಮಾಡಿ ಅದೆಲ್ಲ ಮುಗಿಸೋ ಅಷ್ಟೊತ್ತಿಗೆ 9 ಗಂಟೆ ಆಗ್ತಾಯಿತ್ತು ನನಗೆ. 9 ಗಂಟೆಗೆ ಮನೆಗೆ ಬರ್ತಾಯಿದ್ದೆ, 9:15 ಸೊ ಮನೆಗೆ ಬಂದರೆ ಅಡುಗೆ ರೆಡಿ ಇರೋದು. ಸೀತಮ್ಮ ಅಂತ ನಮ್ಮ ಅಜ್ಜಿಯವರು. ಸೊ ಅವ್ರು ಬಡಿಸ್ತಾಯಿದ್ರು. ಸೊ ಊಟ ಮಾಡೋದು,
ಊಟ ಮಾಡಿ ಸ್ಕೂಲ್ಗೆ ಹೊರಟೋಗ್ಬಿಡೋದು. ಬೆಳಿಗ್ಗೆ ಹೋದರೆ ಇನ್ನು ಬರೋದೇ ಸಾಯಂಕಾಲ. ನಾನು ಮಧ್ಯೆ ಇಲ್ಲ, ಮಧ್ಯೆ ಏನು ಊಟ ಗೀಟ ಅದೆಲ್ಲ ಏನೂ ಇಲ್ಲ. ಬಾಕ್ಸಿಸ್ ಎಂಥದ್ದು ಇಲ್ಲ, ಬೆಳಿಗ್ಗೆ ಊಟ ಅಷ್ಟೇ. ಬೆಳಿಗ್ಗೆ ಊಟ ಮುಗಿಸ್ಕೊಂಡು ಅಲ್ಲಿಗೆ ಹೋಗ್ಬಿಟ್ರೆ ಮುಗಿದೋಯ್ತು ಅಷ್ಟೇ. ಮತ್ತು ಸಾಯಂಕಾಲ ವಾಪಸ್ ಬರ್ತಾಯಿದ್ದೆ. ಮನೆಗೆ ಬಂದ ತಕ್ಷಣ ಕಾಫಿ ಕೊಡೋರು. ಕಾಫಿ ಕುಡಿದ್ಬಿಟ್ಟು ಮತ್ತೆ ಈಗೇನು ಅಶೋಕ ಫ್ಯಾನ್ಸಿ ಸ್ಟೋರ್, ಅಲ್ಲಿಂದ ವೀನಸ್ ಕ್ಲಾತ್ ಸೆಂಟರ್, ಅವ್ರದ್ದು 10 ಗಂಟೆವರೆಗೂ ವ್ಯಾಪಾರ ನಡೀತಾ ಇತ್ತು. ಅದನ್ನೆಲ್ಲ ಮುಗಿಸಿ ಇವ್ರ ಅಂಗಡಿ ಕ್ಲೋಸ್ ಮಾಡಿ ಅವ್ರ ಅಂಗಡಿ ಕ್ಲೋಸ್ ಮಾಡಿ ಮತ್ತೆ ಮನೆಗೆ ಬರ್ತಾಯಿದ್ದೆ. ಬಂದರೆ ನಮ್ಮ ಚಿಕ್ಕಪ್ಪ ಅವರು ಕೂತ್ಕೊಂಡು ಓದು ಅಂತ 10 ಗಂಟೆನಲ್ಲಿ. ಆವಾಗ ಪುಸ್ತಕ ಇಟ್ಕೊಂಡು ಕೂತ್ಕೊಂಡ್ರೆ ನಿದ್ದೆ ಬಂದ್ಬಿಡೋದು ನನಗೆ, ತೂಕಡಿಕೆ. ಸರಿ, ನಾನು ತೂಕಡಿಸ್ತಾ ಇದ್ದದನ್ನು ಅವರು ಮಲ್ಕೊಂಬಿಡೋರು. ನಮ್ಮ ಚಿಕ್ಕಪ್ಪ ತೂಕಡಿಸ್ತಾ ಇದ್ದದನ್ನು ನನ್ನ ಚಿಕ್ಕಮ್ಮ ಹೇಳೋದು ಮಲ್ಕೊ ಅಂತ. ಬಂದು ಇದು ಮಾಡಿಬಿಡೋರು. ಓಕೆ, ಹಾಗೆ ನಡೀತು. ಹಾಗೆ SLC ಕಂಪ್ಲೀಟ್ ಮಾಡಿಕೊಂಡೆ ನಾನು. ಇನ್ನೇನು ನಾನು ಕಾಲೇಜ್ಗೆ ಹೋಗಬೇಕು, MES ಕಾಲೇಜ್ನಲ್ಲಿ ಅಪ್ಲಿಕೇಶನ್ನು ತಂದಾಯಿತು, ಎಲ್ಲ ಮುಗೀತು. ಬಟ್ ಈಗೇನು ನಮ್ಮಣ್ಣ ಅವ್ರ ಫೋರ್ಸ್ ಶುರುವಾಯಿತು, ಇಲ್ಲ ನೀನು ಮಿಲ್ಟ್ರಿಗೆ ಹೋಗು ಅಂತ. ಸೊ ನೋಡಿದೆ, ಆ ಟೈಮ್ನಲ್ಲಿ ಕೂಡ ಏನಾದ್ರು ಕೆಲಸಗಳನ್ನ ಮಾಡ್ತಾಯಿದ್ದೆ. ಈ YSA ಆರ್ಟ್ಸ್ ಅಂತ ಅಂದ್ಬಿಟ್ಟು 8th ಕ್ಲಾಸ್ ಡೌನ್ನಲ್ಲಿ ಒಂದು ಇವಾಗಲೂ ಅದಿದೆ. ಅವರು ಪೇಂಟಿಂಗ್ ಅಂದರೆ ಈ ಬೋರ್ಡ್ ಬರೆಯೋದು ಅದೆಲ್ಲ ಮಾಡ್ತಾಯಿದ್ರು. ಅವ್ರ ಹತ್ರ ಸೇರಿಕೊಂಡೆ. ಅಲ್ಲಿ ಬೋರ್ಡ್ ಬರೆಯೋದು, ಬೋರ್ಡ್ ರೈಟಿಂಗ್ ಎಲ್ಲ ಮಾಡಿದೆ. ಆಮೇಲೆ ಇದು ಮುಗೀತು. ಯಾವುದೋ ಒಂದು ಸಂದರ್ಭ ಇಲ್ಲಿಂದ ನಾವು ಮೇಲ್ಗಡೆ ಇದಕ್ಕೆ ಶಿಫ್ಟ್ ಮಾಡಿಬಿಟ್ವಿ, ಕೋದಂಡರಾಮಪುರಂಗೆ ಮನೇನ. ಅಲ್ಲಿ ಒಂದು ಸಾರಿ ನನಗೆ ಹೌದು ಸೇರ್ಕೊಂಬೋಣ ಅಂತ ಹೇಳಿಬಿಟ್ಟು ನಾನಿಲ್ಲಿ ಇದ್ರ ಹತ್ರ ಹೋದೆ. ಇದೆಯಲ್ಲ MG ರೋಡ್ನಲ್ಲಿ ಮೇಯೋ ಹಾಲ್ ಎದುರುಗಡೆ ರಿಕ್ರೂಟಿಂಗ್ ಆಫೀಸ್ ಇದೆ. ಅಲ್ಲಿಗೆ ಹೋದ ತಕ್ಷಣ ಅವರು ಎಲ್ಲ ಟೆಸ್ಟ್ ಎಲ್ಲ ಮಾಡಿದ್ರು. ಅದೇನೋ ರಿಟರ್ನ್ ಟೆಸ್ಟ್ ಇತ್ತು, ಆಮೇಲೆ ಏನೋ ಜಂಪಿಂಗು ಅದು ಇದು ಎಲ್ಲ ಇತ್ತು. ಎಲ್ಲ ಕ್ಲಿಯರ್ ಆಗೋಯಿತು. ಮತ್ತು ಮೆಡಿಕಲ್ ಟೆಸ್ಟು ಕ್ಲಿಯರ್ ಆಗೋಯಿತು. ಅದಕ್ಕೆ ಮುಂಚೆ ಏರ್ಫೋರ್ಸಿಗೆ ಸೇರೋಣ ಅಂತ ಹೋಗಿದ್ದೆ ನಾನು, ಶಿವಮೊಗ್ಗ. ನಮ್ಮ ಅಣ್ಣನೇ ಕರ್ಕೊಂಡು ಹೋಗಿದ್ದು. ಏರ್ಫೋರ್ಸ್ನಲ್ಲಿ ಅವರು ಇನ್ನೂ ಒಂದು ಮಂತ್ 1.5 ಮಂತ್ಸ್ ಆಗುತ್ತೆ ನೀವು. ನನ್ನಲ್ಲೂ ಓಕೆ ಆಗಿತ್ತು. ಬಟ್ ಏನು ಅಂದರೆ ಅವರು 1.5 ಮಂತ್ಸ್ ಟೈಮ್ ಕೊಟ್ಬಿಟ್ಟಿದ್ರು. ನನಗೆ ಯಾಕೆ ಅಷ್ಟು ವೆಯ್ಟ್ ಮಾಡೋ ಪೇಷನ್ಸ್ ಇರಲಿಲ್ಲ. ಸೇರಿಬಿಡಬೇಕು ಅನ್ನೋ ಒಂದು ಆಸೆ ಇತ್ತು. ಸರಿ ಹೋದೆ. ಇಲ್ಲಿ ರಿಕ್ರೂಟ್ಮೆಂಟ್ ಆಗೋಯಿತು, ಎಲ್ಲ ಓವರು. ಅವರು ಗಾಡಿ ತಂದು ನಿಲ್ಲಿಸ್ಬಿಟ್ಟು ಹತ್ತಿ ರೈಲ್ವೆ ಸ್ಟೇಷನಲ್ಲಿ ಹೋಗ್ಬಿಡಿ ಅಂತ ಅಂದರು. ರಿಕ್ರೂಟ್ಮೆಂಟ್ ಆಗೋಯಿತು, ಗಾಡಿನೂ ತಂದು ನಿಲ್ಲಿಸಿದ್ರು. ಅಷ್ಟು ಜನಕ್ಕೂ ಇದು ಮಾಡಿಬಿಟ್ರು ಎಲ್ಲ. ಈಗ ಹತ್ತಬೇಕು ನೀವು, ಸಾಯಂಕಾಲ ಟ್ರೈನ್ ಇದೆ, ಟ್ರೈನಲ್ಲಿ ಹೊರಟ್ಬಿಡ್ಬೇಕು ಅಂತ. ಇಲ್ಲ ಸರ್, ಒಂದು ನಿಮಿಷ ಮನೆಗೆ ಹೋಗ್ಬಿಟ್ಟು ಹೇಳ್ಬಿಟ್ಟು ಬಂದುಬಿಡ್ತೀನಿ ಅಷ್ಟೇನೇನೆ ಅಂತ. ಸೊ ಇಟ್ಸ್ 1971 ಅದು. ಸೊ ಆವಾಗ ಸರಿ, ಅವರೇನೋ ವಿತ್ ಗ್ರೇಟ್ ಡಿಫಿಕಲ್ಟಿ ನನಗೆ ಬಿಟ್ಕೊಟ್ರು. ನಾನು ಸೀದಾ ಅಲ್ಲಿಂದ ಬಸ್ ಇಟ್ಕೊಂಡು ಮನೆಗೆ ಬಂದು ನಾನು ಹೊರಡ್ತಾ ಇದ್ದೀನಿ ಅಂತ ಹೇಳಿ ನಾನು ಬಟ್ಟೆ ಗಿಟ್ಟೆ ಏನಿದೆಯೋ ಅದನ್ನು ಹಾಕ್ಕೊಂಡು ಹೊರಟೆ. ಏನು ಎಲ್ಲ ಅಳಕ್ಕೆ ಶುರು ಮಾಡಿದ್ರು. ನಾನು ಹೇಳಿದ್ನಲ್ಲ, ಮಿಲ್ಟ್ರಿಗೆ ಹೋದರೆ ವಾಪಸ್ ಬರೋಲ್ಲ ಅನ್ನೋದು ಒಂದು ಕಾನ್ಸೆಪ್ಟ್ ಇತ್ತು ಅವ್ರಿಗೆ. ಸೊ ಹೇಗೂ ಕನ್ವಿನ್ಸ್ ಮಾಡಿದೆ, ನಮ್ಮ ಅಣ್ಣನ ಕನ್ವಿನ್ಸ್ ಮಾಡಿದ್ರು, ಸರಿ ಅಂತ ಹೇಳಿ ಹೊರಟ್ಬಿಟ್ಟೆ. ಅವತ್ತು ಹೊರಟಿದ್ದು ನಂದು ಟ್ರೈನಿಂಗ್ ಸೆಂಟರ್ ಜಬಲ್ಪುರ್, ಮಧ್ಯಪ್ರದೇಶ್. ಅಲ್ಲಿ MTR ಅಂತ ಏನೋ ಟ್ರೈನಿಂಗ್ ಸೆಂಟರ್, ಮಿಲಿಟರಿ ಟ್ರೈನಿಂಗ್ ಸೆಂಟರ್, ಕೋರ್ ಆಫ್ ಸಿಗ್ನಲ್ಸ್ದು. ಅಲ್ಲಿ ಟ್ರೈನಿಂಗ್ ಆಯಿತು 6 ಮಂತ್ಸ್. ಟಫೆಸ್ಟ್ ಟ್ರೈನಿಂಗ್ ಅವಾಗೆಲ್ಲ. ಅಲ್ಲಿ ಆ ಟ್ರೈನಿಂಗಿಂದ ಏನಾಗುತ್ತೆ ಅಂತಂದರೆ ಕೆಲವರು ಓಡ್ ಹೋಗ್ಬಿಡ್ತಾರೆ, ತಡ್ಕೊಳ್ಳೋದಕ್ಕಾಗದೆ. ಆ ಒಂದು ಟಫ್, ಇಟ್ ಈಸ್ ವೆರಿ ಟಫ್. ಏನು ಅಂತ ಅಂದರೆ ಬೆಳಿಗ್ಗೆ ಒಂದು 4 ಗಂಟೆಗೆ ನಾವು ಹೇಳ್ಬೇಕು. ಎದ್ದು ನಮ್ಮದೇ ಶೂ ಪಾಲಿಶು ಅದು ಇದು, ನಮ್ಮದೇ ಖಡಕ್ ಡ್ರೆಸ್ಸು. ಅದಾದ ತಕ್ಷಣ ಇಮ್ಮಿಡಿಯೇಟ್ ಅವರು ಏನು ಒಂದು ಟೀ ಕೊಡೋರು. ಟೀ ಕುಡಿದ್ಬಿಟ್ಟು ಹೊರಟುಬಿಡ್ಬೇಕು. ಇದು ರನ್ನಿಂಗ್ ಒಂದು 1/2 hour 45 minutes ನಮಗೆ ಜಾಗಿಂಗು ಅದು ಇದು ಎಲ್ಲ. ಅದು ಗ್ರೂಪು ಎಲ್ಲ ಒಂದು 35-40 ಜನ ಒಂದೊಂದು ಸ್ಕ್ವಾಡಲ್ಲಿ ಇರ್ತಾಯಿದ್ವಿ. ಅಷ್ಟು ಜನನೂ ಒಬ್ಬರು ಬ್ಯಾರಕ್ ಕಮಾಂಡರ್ ಅಂತ ಯಾರು ಇರ್ತಾರೋ ಅವರು ಜೊತೆಲಿ ಕರ್ಕೊಂಡೋಗಿ ಕರ್ಕೊಂಬಂದು ಮತ್ತು ಇಮ್ಮಿಡಿಯೇಟಾಗಿ ನಾವು ವಿ ಹ್ಯಾವ್ ಟು ಗೆಟ್ ರೆಡಿ ಫಾರ್ ದ ನೆಕ್ಸ್ಟ್ ಕ್ಲಾಸ್ಗೆ ಹೋಗ್ಬೇಕಲ್ಲ, ಯಾಕೆಂದರೆ ಅಲ್ಲೆಲ್ಲ ಸ್ಟಡೀಸ್ ಇರುತ್ತೆ. ಸೊ ಇಮ್ಮಿಡಿಯೇಟಾಗಿ ಬರಬೇಕು, ಸ್ನಾನ ಗೀನ ಮಾಡಿ. ಅಲ್ಲಿ ಹೇಗೆ ಅಂತ ಅಂದರೆ ಓವರಾಲ್ ಒಂದು ದೊಡ್ಡ ತೊಟ್ಟಿ ಇರೋದು, ದೊಡ್ಡ ತೊಟ್ಟಿ ತುಂಬ ನೀರು. ಎಲ್ಲರೂ ಸುತ್ತಲೂ ನಿಂತ್ಕೊಂಡು ಹುಯ್ಕೊಂಡು ಟಕ ಅಂತ ಎಲ್ಲ ಮುಗಿಸ್ಕೊಂಡು ಬಂದು ಯೂನಿಫಾರ್ಮ್ ಹಾಕೋಬೇಕು. ಬೆಳಗ್ಗೆ PT ಹೋಗಬೇಕಾದ್ರೆ, ಫಿಸಿಕಲ್ ಟ್ರೈನಿಂಗ್ ಹೋಗಬೇಕು ಅನ್ನೋದಾಗ ಚಡ್ಡಿ, ಒಂದು ಟೀ ಶರ್ಟ್, ಅಲ್ಲಿದೆ ಆದ ಒಂದು ಕಲರ್ ಕೋಡಿಂಗ್ ಇರುತ್ತೆ ಅದ್ರ ಪ್ರಕಾರ. ಸೊ ಅದನ್ನೆಲ್ಲ ಬಿಚ್ಚಾಕಿ ಚಕ್ ಅಂತ ಸ್ನಾನ ಮಾಡಿ ಮತ್ತು ಯೂನಿಫಾರ್ಮ್ ಹಾಕ್ಕೊಂಡು ಮತ್ತೆ ಅಗೇನ್ ಇಲ್ಲಿಂದ ಯಾರು ಈ ಥರ ಇಲ್ಲಿ ಕಾಲೇಜ್ಗೆ ಹೋಗೋದಕ್ಕೆ, ಸ್ಕೂಲ್ಗೆ ಹೋಗೋದಕ್ಕೆ 3 ಜನ ಇಬ್ಬಿಬ್ರು ಹೋಗ್ತಾರಲ್ಲ, ಆ ಥರ ಅಲ್ಲ. ಅಲ್ಲಿ ಪಕ್ಕ 32 ಜನ
ಫಾರ್ಮ್ ಮಾಡಿ ಬೆಟಾಲಿಯನ್ ಮಾಡಿ ಅಲ್ಲಿಂದ ಹೋಗಬೇಕು. ಹೋಗಿ ಗ್ರೂಪ್ನಲ್ಲಿ ಹೋಗಿ ಅಲ್ಲೆಲ್ಲ ಸ್ಟಡಿ ಮಾಡಿಸಿ ಬರಬೇಕು. ಇದು ಇಟ್ ವಾಸ್ ಇದು. ಆಮೇಲೆ ನಮ್ಮ ಪೆರೇಡ್ ಏನಾದ್ರು ಬಂತು ಅಂತ ಅಂದರೆ, ಇವಾಗ ಹೇಗೆ August 15th ಆಯಿತು, ಇಲ್ಲ ಬೇರೆ ಅದೆಲ್ಲ ಅಕೇಶನಲ್ಲಿ ಏನೇನಿದೆ ಆ ಅಕೇಶನಲ್ಲಿ ಅಂತೂ ನಮಗೆ 3 ಗಂಟೆಗೆ ಹೇಳ್ಬೇಕಾಗಿರೋದು. 3 ಗಂಟೆಗೆ ಎದ್ದು ಎಲ್ಲ ಹೊರಗಡೆ ಲೈನ್ನಲ್ಲಿ ಕೂತ್ಕೋಬೇಕು. ಕೂತ್ಕೊಂಡು ಶೂಸ್ ಯಾವ ಥರ ಇರಬೇಕು ಅಂತ ಅಂದರೆ, ಅವ್ರು ಹಲ್ಲು ನೋಡಿದ್ರೆ ಅದರಲ್ಲಿ ಕಾಣಬೇಕು, ಆ ಒಂದು ಸಿಸ್ಟಮು. ಆಮೇಲೆ ಶೇವ್, ಹೀಗೆ ಅವ್ರು ನೋಡೋದು ಶೇವ್ ಈ ಥರ ಉಲ್ಟಾ. ಆಮೇಲೆ ಉಗುರು, ಆಮೇಲೆ ಹಲ್ಲು, ಈ ಥರ ಎಲ್ಲ ಹೌ ಕ್ಲೆಂಡಿನೆಸ್ ಅದನ್ನು ಯಾವ ಥರ ಅನ್ನೋದನ್ನು ಅವರು ಅಲ್ಲಿ ಪಕ್ಕಾ ಎವ್ರಿ ಡೇ. ಒಬ್ಬ ತಪ್ಪದ ಅಂತ ಅಂದರು ಅವನೊಬ್ಬನಿಗೆ ಪನಿಷ್ಮೆಂಟ್ ಮಾಡ್ತಾ ಇರಲಿಲ್ಲ, ಇಡೀ ಅಷ್ಟು ಜನಕ್ಕೂ ಪನಿಷ್ಮೆಂಟ್ ಕೊಡ್ತಾಯಿದ್ರು. ಪನಿಷ್ಮೆಂಟ್ ಏನು? ಫಾರ್ ಎಕ್ಸಾಂಪಲ್ ಒಂದು ಬ್ಯಾರಕ್ ಮೇಲೆ ನಾವು ಒಂದು 25-30 ಜನ ಇದ್ವಿ ಅಂದರೆ ಈ ಕಡೆ ಆ ಕಡೆ ಮಂಚ ಇರೋದು, ಲೈನಾಗಿ ಮಂಚದ ಅಡಿಯಲ್ಲಿ ತೆವಳ್ಕೊಂಡು ಹೋಗಬೇಕು. ಅಲ್ಲಿವರೆಗೂ ಹೋಗಿ ಆ ಕಡೆಯಿಂದ ತೆವಳ್ಕೊಂಡು ಈ ಕಡೆ ಬರಬೇಕು. ಇದು ಪನಿಷ್ಮೆಂಟ್. ಯಾಕೆ ಕೊಡ್ತಾಯಿದ್ರು ಪನಿಷ್ಮೆಂಟ್ ಆ ಥರ ಅಂತ ಅಂದರೆ, ಈ ಯಾರು ತಪ್ಪು ಮಾಡಿದಾನಲ್ಲ ಅವನು ಯಾರು ಅಂತ ಅವ್ರ ಫ್ರೆಂಡ್ಸ್ಗೆ ಅಷ್ಟು ಜನಕ್ಕೆ ಗೊತ್ತಿರುತ್ತೆ. ಅವರೇನು ಮಾಡೋರು ಅಂತ ಅಂದರೆ, ಅವ್ರಿಗೂ ಪಾಪ ಕೈ ಕಾಲೆಲ್ಲ ಇದಾಗ್ಬಿಟ್ಟಿರೋದಲ್ವ, ರಾತ್ರಿ ಮಲ್ಕೊಂಡಾಗ ಅವನ ಕಂಬಳಿ ಒದಿಸ್ಬಿಟ್ಟು ಅಲ್ಲಿ ಒಂದು ಪಟ್ಟಿ ಅಂತ ಬರುತ್ತೆ, ಅದನ್ನು ತೆಗೆದು ಹೊಡೆಯೋರು ಅವನಿಗೆ. ಅವ್ನು ನೆಕ್ಸ್ಟ್ ಟೈಮಿಂದ ಅವನು ತಪ್ಪು ಮಾಡ್ತಾ ಇರಲಿಲ್ಲ. ಸೊ ದಿಸ್ ವಾಸ್ ಇಂಡೈರೆಕ್ಟ್ಲಿ ಪನಿಷಿಂಗ್ ಎ ಪರ್ಸನ್. ಅದು ಆ ಥರ ಅಂದರೆ ಆ ಥರದ್ದೆಲ್ಲ ನಾವು ಕಾಮನ್ ಏನು ಅಂತ ಅಂದರೆ ಆವಾಗ ಏಜು, ಒಂದು ಹುರುಪು ಅದೆಲ್ಲ ಇರ್ತಲ್ಲ. ಆಮೇಲೆ ಜ್ವರ ಬರಲಿ, ಕಾಯಿಲೆ ಬರಲಿ, ಏನೇ ಇದ್ರೂ ಕೂಡ ಅವನು ಎಲ್ಲಿವರೆಗೂ ಕೆಳಗಡೆ ಬಿದ್ದು ಹೋಗೋದಿಲ್ವೋ ಅಲ್ಲಿವರೆಗೂ ಅವನು ಹಾಸ್ಪಿಟ್ಲಿಗೆ ಕಳಿಸ್ತಾ ಇರಲಿಲ್ಲ. ಅವ್ನು ಕೊಲ್ಯಾಪ್ಸ್ ಆಗೋ ಸ್ಟೇಜಿಗೆ ಬಂತ ಅಂತ ಅಂದರೆ ಎಸ್, ಯು ಹ್ಯಾವ್ ಪ್ರಾಬ್ಲಮ್ ಅಂತ. ಇಲ್ಲದೇ ಇರೋ ಪ್ರಾಬ್ಲಮ್ ಅನ್ನೋದನ್ನು ಕನ್ಸಿಡರ್ ಮಾಡ್ತಾ ಇರಲಿಲ್ಲ. ನಾವು ಪೆರೇಡಿಗೆ ಹೋದಾಗ ಏನು ಅಂತ ಅಂದರೆ, ನಮ್ಮ ಪ್ಯಾಂಟನ್ನು ಗೋಡೆಗೆ ಈ ಥರ ನಿಲ್ಲಿಸಿದ್ರೆ ಹಾಗೆ ನಿಂತಿರೋದು ಗೋಡೆಗೆ ಗಂಜಿ ಹಾಕಿ ಹಾಗೆ ಮಾಡಬೇಕು. ಆಮೇಲೆ ಇಲ್ಲಿವರೆಗೂ ಕಟಿಂಗ್, ಹೇರ್ ಕಟ್ ಪಕ್ಕ, ಅದಕ್ಕೆ ಮಿಸ್ಟಿನ್ ಕಟಿಂಗ್ ಅಂತ ನಾವು ಹೇಳ್ತಾ ಇದ್ವಿ. ಯಾಕೆಂದರೆ ನಮಗೆಲ್ಲ ಮಿಸ್ಟಿನ್ನು ಇದು ಎಲ್ಲ ಕೊಡ್ತಾಯಿದ್ರು. ಸೊ ಅದರಲ್ಲಿ ಅದು ಯಾತಕ್ಕೆ ಅಂತ ಅಂದರೆ, ನಮ್ಮಲ್ಲಿ ಒಂದು ಪಿಟ್ಟು ಅಂತ ಇದೆ. ಪಿಟ್ಟು ಅಂದರೆ ಬ್ಯಾಕ್ ಇದು, ಮತ್ತು ಸೈಡ್ ಪೌಚು, ಬ್ಯಾಕ್ ಪೌಚು, ಮತ್ತು ಇಲ್ಲಿ 2 ಪೌಚು, ಇದೆಲ್ಲ ಅದರಲ್ಲೆಲ್ಲ ಫಿಲ್ ಮಾಡ್ಕೊಳ್ಳೋದು. ಬಿಕಾಸ್ ಎಕ್ಸಸೈಸ್ ಅಂತ ನಾವು ಹೋಗ್ತಾಯಿದ್ವಿ ಒಂದು ಒನ್ಸ್ ಇನ್ 6 months ಈ ಥರ. ಅದು ಯಾವುದೋ ಒಂದು ಜಂಗಲ್ಲೋ ಏನೋ ಒಂದು ಕರ್ಕೊಂಡು ಹೋಗ್ಬಿಡೋರು. ಅಲ್ಲಿ ಇಲ್ಲಿ ಮಾಡೋದಾಗಿ ಏನು ಮಾಡೋದಕ್ಕಾಗ್ತಾ ಇರಲಿಲ್ಲ. ಕಿಚಡಿ ಅಂತ ಮಾಡೋರು. ಏನು ಅಂತ ಅಂದರೆ ಎಲ್ಲ ಅನ್ನ ಅದು ಇದು ಎಲ್ಲ ಒಂದು ಇದರಲ್ಲಿ ಹಾಕಿ ಬೇಯಿಸಿ ಕೊಟ್ಬಿಡೋರು. ಅದು ಯಾಕೆ ರುಚಿ ಆಗ್ತಾಯಿತ್ತು ಅಂತ ಅಂದರೆ, ನಮಗೆ ಅಷ್ಟು ಸ್ಟ್ರೈನ್ ಆಗಿರೋದು. ಈಗ ಸಾಮಾನ್ಯವಾಗಿ ಹಸಿದವನಿಗೆ ನೀವು ಏನಾದರೂ ಕೊಡಿ, ಹಳಸಿದ್ದು ಕೊಟ್ಬಿಟ್ರು ಮಿಷ್ಟಾನ್ನ ಅದು. ಸೊ ಆ ಥರ ಪರಿಸ್ಥಿತಿಲಿ ಇರ್ತಾಯಿದ್ದು ನಾವು. ಯಾಕೆಂದರೆ ಗನ್ ಹಿಡ್ಕೊಂಡು ಚಾರ್ಜ್ ಮಾಡೋದು ಇದು, ಆಮೇಲೆ ಫೈರಿಂಗು ಇವೆಲ್ಲ. ಆಮೇಲೆ ಒಂದು 10 ಕಿಲೋಮೀಟ್ರ್ ಓಡೋದಿರುತ್ತೆ ಒನ್ಸ್ ಇನ್ ಎ ಇಯರ್. ಸೊ 10 ಕಿಲೋಮೀಟರ್ಸ್ ಇದನ್ನೆಲ್ಲ ವಿತ್ ಆಕ್ಸೆಸರೀಸ್ ಎಲ್ಲ, ಬೂಟೇ ಒಂದು 3 kg ಇರುತ್ತೆ. ಸೊ ಶೂಸು ಇದು ವಿತ್ ಗನ್, ರೈಫಲ್. ಸೊ ಆ ರೈಫಲ್ SLR ರೈಫಲ್ ಅಂತ ಅಂದ್ಬಿಟ್ಟು, ಅದು ವಿತ್ ಮ್ಯಾಗ್ಝೈನ್ ಬರುತ್ತೆ. ಅದನ್ನು ಹೆಗಲ ಮೇಲೆ ಇಟ್ಕೊಂಡು ಓಡಬೇಕು ನಾವು, ಅದರಲ್ಲಿ ಪಾಸಾಗಬೇಕು. ಆಮೇಲೆ ರಜಾ ಯಾವ ಥರ ಅಂತ ಅಂದರೆ, ಈ ಟೆಸ್ಟ್ಗಳಲ್ಲೆಲ್ಲ ಪಾಸ್ ಆದ್ರೆ ಮಾತ್ರ ಲೀವ್ ಕೊಡೋರು 2 months ಒನ್ಸ್ ಇನ್ ಎ ಇಯರ್. ಅದರಲ್ಲಿ ಒಬ್ಬ ಫೇಲ್ ಆದ್ರೂ ಕೂಡ ಅವನಿಗೆ ರಜಾ ಕೊಡ್ತಾ ಇರಲಿಲ್ಲ. ಹಾಂ. ಸೊ ದೀಸ್ ಆರ್ ದ ಸಿಸ್ಟಮ್ ಆಫ್. ಅದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಯಾವ ಮಟ್ಟದಲ್ಲಿ ನಾವು ಡಿಸಿಪ್ಲಿನ್ಗೆ ಒಗ್ಕೊಂಬಿಟ್ಟಿರ್ತೀವಿ ಅಂತ ಅಂದರೆ, ನಾನು ಅಲ್ಲಿಂದ ವಾಪಸ್ ಬಂದು ಡಿಸ್ಚಾರ್ಜ್ ಮಾಡಿಸ್ಕೊಂಡು ಬಂದಿದ್ದು. ನಾನು ಬಂದ ಮೇಲೆ ನನಗೆ ಇಲ್ಲಿಗೆ ಸಿವಿಲ್ ಲೈಫ್ ಹೊಂದ್ಕೊಳ್ಳೋದಕ್ಕೆ 1 ವರ್ಷ ಬೇಕಾಯಿತು. ಯಾಕೆಂದರೆ ಸಹಜವಾಗಿ ಇಲ್ಲಿ ಏನು ಮಾಡ್ತಾರೆ ಅಂತಂದರೆ, ಇವಾಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ವಸ್ತು ಇದೆ, ಒಂದು ಕಡೆ ಇಡ್ತೀವಿ, ಅದು ನಮಗೆ ಕಣ್ಣು ಮುಚ್ಕೊಂಡು ಹೋದರೂ ಅಲ್ಲಿ ಆ ಜಾಗಕ್ಕೆ ಹೋದ ತಕ್ಷಣ ಗೊತ್ತಾಗ್ಬಿಡುತ್ತೆ. ಆದರೆ ಇಲ್ಲಿ ಸಿವಿಲ್ ಲೈಫ್ ಆ ಥರ ಅಲ್ಲ. ಇವತ್ತು ಕತ್ರಿ ಇಲ್ಲಿಟ್ಟರೆ ನಾಳೆ ಇನ್ನೊಂದು ಕಡೆ ಇರುತ್ತೆ, ಅಲ್ಲೂ ಇಲ್ಲ ಅಂದರೆ ಇನ್ನೊಂದು ಕಡೆ ಇರುತ್ತೆ. ಹೀಗೆ ಇಟ್ಸ್ ನಾಟ್ ಎ ಡಿಸಿಪ್ಲಿನ್ ಲೈಫ್. ಆಮೇಲೆ ಬಟ್ಟೆ ಹಾಕೋದೇ ಆಗಲಿ, ಇಲ್ಲ ಕ್ಲೆನ್ಲಿನೆಸ್ಸೇ ಆಗಲಿ, ಅದಷ್ಟನ್ನು ನಮಗೆ ತುಂಬ ಕಲಿಸ್ಕೊಡುತ್ತೆ. ಅಲ್ಲಿ ಒಳ್ಳೆಯತನೂ ಕಲಿಬೋದು, ಕೆಟ್ಟತನೂ ಕಲಿಬೋದು. ಒಳ್ಳೆಯತನ ಅಂತ ಅಂದರೆ ನಮ್ಮಲ್ಲಿ ಒಂದು ಇಮ್ಯೂನ್ ಆಗಿಬಿಡುತ್ತೆ ಬಾಡಿಗೆ. ಎಸ್, ನಾವು ವಿ ಹ್ಯಾವ್ ಟು ಬಿ ಲೈಕ್ ದಿಸ್, ಇದೇ ಥರ ಇರಬೇಕು ಅನ್ನೋದನ್ನು ಕಲಿಸ್ಕೊಡುವಂಥದ್ದು ಡಿಫೆನ್ಸ್.
ಅಲ್ಲಿ ಶಿಸ್ತು ಅನ್ನೋದಕ್ಕೆ ಒಂದು ಇದೇ ಇದೆ, ಅದಕ್ಕೆ ಆ ಸಿಸ್ಟಮೇ ಇದೆ ಅದಕ್ಕೆ. ಅದು ಮಾಡಿ 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 ಆಮೇಲೆ ಅಲ್ಲಿ ಏನೂ ಅನಿಸೋದಿಲ್ಲ, ನಾನೊಬ್ಬನೇ ಮಾಡೋದಾಗಿದ್ದರೆ ಅನಿಸೋದು. ಈಗ ಯಾಕೆಂದರೆ ಗ್ರೂಪ್ನಲ್ಲಿ ಮಾಡೋದ್ರಿಂದ ಯಾರಿಗೂ ಏನು ಫೀಲಿಂಗ್ ಅನಿಸಲ್ಲ, ಒಂಥರ ಖುಷಿಯಾಗಿ ಮಾಡ್ತಾಯಿದ್ವಿ ಎಂಜಾಯ್. ಅಲ್ಲಿ ನಾನು ಅಥ್ಲೆಟಿಕ್ಸ್ನಲ್ಲಿ ನಾನು 20 ಕಿಲೋಮೀಟರ್ಸ್ ವಾಕ್ ಮಾಡ್ತಾಯಿದ್ದೆ. 20 ಕಿಲೋಮೀಟರ್ಸ್ ವಾಕ್ನಲ್ಲಿ ನಂದು ಏರಿಯಾ, ಸಬ್ ಏರಿಯಾ ಅಂತ ಬರುತ್ತೆ. ಆ ಸಬ್ ಏರಿಯಾನಲ್ಲಿ ನಾನು ಫಸ್ಟ್ 1 hour 26 minutes ನಂದು ರೆಕಾರ್ಡ್. ಅಂದರೆ 20 ಕಿಲೋಮೀಟರ್ಸ್ ವಾಕ್ನ ಅಷ್ಟರಲ್ಲಿ ಫಿನಿಷ್ ಮಾಡ್ತಾಯಿದ್ದೆ. ಸೊ ಹೀಗೆ ಒಂದು ಬಾಕ್ಸಿಂಗ್ ಕೂಡ ಮಾಡಿದೆ ಒಂದೆರಡು ವರ್ಷ. ಆಮೇಲೆ ಇದು ಮಾಡಿದೆ, ಆಮೇಲೆ ರೈಫಲ್ ಟ್ರೈನಿಂಗ್ ಮಾಡಿದೆ. ಆಮೇಲೆ ಈ ಥರ ಏನೇನೋ ಅಲ್ಲಿ ಬೆಳವಣಿಗೆ ಹಾಗೇ ಬಂತು. ಹಾಗೆಯೇ ಅಲ್ಲಿ ಹೋದ ಮೇಲೆ ನಾನು ಸುಮಾರು ವಿಷಯಗಳನ್ನು ಕಲ್ತ್ಕೊಂಡಿದ್ದು, ಮತ್ತು ಆ ಬೆಳವಣಿಗೆನ ಹಾಗೆ ಕಂಟಿನ್ಯೂ ಆಗೋದಕ್ಕೆ ಇಲ್ಲಿವರೆಗೂ ಕಂಟಿನ್ಯೂ ಆಗ್ತಾ ಇದೆ ಅಂದರೆ ದಟ್ ಈಸ್ ಓನ್ಲಿ ದ ರೀಸನ್. ನನಗೆ ಆರ್ಮಿ ಲೈಫ್ ಕೊಟ್ಟಂತಹ ಒಂದು ಒಳ್ಳೆ ಸಿಸ್ಟಮ್ ಅಂತ, ಒಂದು ಸಿಸ್ಟಮ್, ಲೈಫ್ ಸ್ಟೈಲ್ ಹೇಗಿರಬೇಕು ಅನ್ನೋದನ್ನು ಕಲ್ತ್ಕೊಂಡಿದ್ದು ಅಲ್ಲೇ ಆಫೀಸರ್ ಇದಕ್ಕೂ ಟ್ರೈ ಮಾಡಿದೆ, ಆಗಲಿಲ್ಲ. ಸೊ ಕೊನೆಗೆ ಇದರಲ್ಲೇ ಕಂಟಿನ್ಯೂ ಮಾಡಿದೆ. ದೆನ್ ಫೈನಲಿ ಒಂದು 79-80 ಆ ಟೈಮ್ನಲ್ಲಿ ಸ್ವಲ್ಪ ಮನೆ ಕಡೆ ಪ್ರಾಬ್ಲಮ್ ಆಯಿತು. ಸೊ ಹಾಗಾಗಿ VRS ಅಪ್ಲೈ ಮಾಡಿದೆ, VRS ಸ್ಯಾಂಕ್ಷನ್ ಆಯಿತು. ಸೊ ರಿಟರ್ನ್ ಬಂದುಬಿಟ್ಟೆ. 10 years. ಸೊ ಬಂದುಬಿಟ್ಟೆ ನಾನು. ಬಂದ ನಂತರ ಇಲ್ಲಿ ಮತ್ತೆ ನಮ್ಮ ಚಿಕ್ಕಪ್ಪನ ಮನೆಗೆ ಹೋದೆ. ಅವರು ಏನೋ HMTನಲ್ಲಿ ನೋಡೋಣ, ನಾನು ಕೊಡಿಸ್ಕೊಡ್ತೀನಿ ಅಂತ ಏನೇನೋ ಹೇಳಿದ್ರು, ಬಟ್ ಆಗಲಿಲ್ಲ ಅದು ಆ ಟೈಮ್ನಲ್ಲಿ. ಸೊ ದೆನ್ ಹಾಸನ ಹೋಗ್ಬಿಟ್ಟೆ, ಮತ್ತೆ ನಮ್ಮ ತಂದೆ ತಾಯಿ ಹತ್ರ ಹೋದೆ. ಅಲ್ಲಿ ಯಾವುದೋ ಒಂದು ಲಾರಿ ಆಫೀಸ್ನಲ್ಲಿ ಅದು ಕೆಲಸ ಈ ಕೆಲಸ ಅಂತ ಏನೇನೋ ಮಾಡಿಕೊಂಡು ಕಳೆದಿದ್ದಾಯಿತು ಅದು. ಸೊ ಅದಾದ ನಂತರ ನನಗೆ ಮದುವೆ ಆಯಿತು. ಬಂದ ಮೇಲೆ ಮದುವೆ ಆಗಿತ್ತು ನನಗೆ. ಸೊ ನನ್ನ ಧರ್ಮಪತ್ನಿ ಹೆಸರು ರೋಹಿಣಿ ಅಂತ. ಸೊ ಮದುವೆ ಆದ ನಂತರ ಅವರ ಸಿಸ್ಟರ್ ಒಬ್ಬರು HMT ಪ್ರಭಾಮಣಿ ಅಂತ HMTನಲ್ಲಿ ವರ್ಕ್ ಮಾಡ್ತಾಯಿದ್ರು. ಚೀಫ್ ಹೆಡ್ ಆಫ್ ದಿ ಸೆಕ್ಯೂರಿಟಿ ಇದಕ್ಕೆ ಗಣಪತಿ ಅಂತ ಒಬ್ಬರು ಕೂರ್ಗಿ ಇದ್ದರು. ಅವ್ರ ಮೂಲಕ ಅವ್ರಿಗೆ ಪರಿಚಯ ಮಾಡಿಸಿ ನನಗೆ HMTನಲ್ಲಿ ಅಪಾಯಿಂಟ್ಮೆಂಟ್ ಆಯಿತು. HMT ಅಪಾಯಿಂಟ್ ಆಗೋದಕ್ಕೆ ಮುಂಚೆ ನನಗೆ ಮೈಕೋನಲ್ಲಿ ಅಪಾಯಿಂಟ್ಮೆಂಟ್ ಆಯಿತು. ನಾನೊಂದು 2.5 ವರ್ಷ 3 ವರ್ಷ ನಾನು ಮೈಕೋನಲ್ಲಿ ಸರ್ವ್ ಮಾಡಿದೆ. ನಾನು ಅಲ್ಲೂ ಕೂಡ ಸೆಕ್ಯೂರಿಟಿ ಗಾರ್ಡ್ ಆಗಿದ್ದೆ ನಾನು. ಬಟ್ ರೆಪ್ಯೂಟೆಡ್ ಕಂಪನಿ, ಇಟ್ ವಾಸ್ ಫ್ಯಾಂಟಾಸ್ಟಿಕ್ ಇದು ಅಟ್ಮಾಸ್ಫಿಯರು. ಸೊ ಹಾಗಾಗಿ ಅಲ್ಲಿ ಮಾಡಿದ್ಮೇಲೆ 2.5 ವರ್ಷ ಆದ ತಕ್ಷಣ ನಮ್ಮ ಬ್ರದರು ಒಂದು ಫ್ಯಾಕ್ಟ್ರಿ ಓಪನ್ ಮಾಡಿದ್ರು ಪೀಣ್ಯದಲ್ಲಿ. ಎಲೆಕ್ಟ್ರಿಕಲ್ ಪ್ಯಾನಲ್ ಮಾಡೋದು ಇದೆಲ್ಲ ಮಾಡ್ತಾಯಿದ್ರು, ಟ್ರಾನ್ಸ್ಫಾರ್ಮರ್ಸ್ ಮೇಕಿಂಗು ಇದೆಲ್ಲ. ಅವರು ಯಾಕೆ ಸುಮ್ಮನೆ ಕೆಲಸಕ್ಕೆ ಹೋಗ್ತೀಯಾ, ನೀನು ಬಂದುಬಿಡು, ಇಲ್ಲಿ ನನ್ನ ಜೊತೆಯಲ್ಲೇ ಇರು, ನನಗೂ ಹೆಲ್ಪ್ ಆಗುತ್ತೆ, ಅಟ್ ದ ಸೇಮ್ ಟೈಮ್ ನಮ್ಮ ಓನ್ ಇದಿರುತ್ತೆ ಅಂತ ಹೇಳೋದು. ಸ್ವಂತದ್ದು ಅಂತ ಇರುತ್ತೆ, ಯಾರ ಅಂಡರ್ನಲ್ಲೂ ಕೆಲಸ ಮಾಡೋ ಅಗತ್ಯ ಇರೋಲ್ಲ ಅಂತ ಹೇಳಿ ನಾನು ಯೋಚನೆ ಮಾಡಿದೆ. ಆ ಟೈಮ್ನಲ್ಲಿ ತುಂಬ ದೊಡ್ಡ ಸ್ಟ್ರೈಕ್ ನಡೀತಾಯಿತ್ತು. ಸೊ ಅದು ಎಂಥ ಸ್ಟ್ರೈಕ್ ಅಂತ ಅಂದರೆ, ಈ ಫೋರ್ಕ್ ಅಂತ ಇರುತ್ತಲ್ಲ, ಇದನ್ನು ಎಳೆಯೋದು, ಅದನ್ನು ಇಟ್ಕೊಂಡು ಯುದ್ಧ ಮಾಡೋಂಗೆ ಹೋಗೋರು ಅಲ್ಲಿ. ಆ ಥರ ಇತ್ತು. ನಾರಾಯಣರ ಅಂತನೋ ಏನೋ ಯೂನಿಯನ್ ಲೀಡ್ರ್ ಯಾರೋ ಇದ್ದರು ಆವಾಗ ಆ ಟೈಮ್ನಲ್ಲಿ. ಸೊ ಹಾಗೆಲ್ಲ ಗಲಾಟೆ ಆಗಿ ಇದಾಯಿತು. ಸರಿ, ನನಗೂ ಯಾಕೋ ಬೇಡ ಇದು ಅಂತ ಅಂದ್ಬಿಟ್ಟು ಮೈಕೋದಲ್ಲಿ ಮತ್ತು ರಿಸೈನ್ ಮಾಡಿಬಿಟ್ಟೆ ಬಂದಾದಮೇಲೆ ಅವರ ಫ್ಯಾಕ್ಟ್ರಿನಲ್ಲೇ ಇದ್ದೆ. ಫ್ಯಾಕ್ಟ್ರಿ ಸ್ವಲ್ಪ ಲಾಸ್ನಲ್ಲಿ ಹೋಗೋದಕ್ಕೆ ಶುರುವಾಯಿತು. ಅದಾದಮೇಲೆ ನಾನು ಇನ್ನೂ ಪ್ರಯೋಜನ ಇಲ್ಲ ಅಂತ ಹೇಳಿ ಶಾರ್ಪ್ ಇಂಟರ್ಕಾಮ್ಸ್ ಅಂತ ಹೇಳಿಬಿಟ್ಟು ಒಂದು ಇಂಟರ್ಕಾಮ್ ಕಂಪನಿ ಇದೆ ಬ್ರಿಗೇಡ್ ರೋಡ್ನಲ್ಲಿ, ಅಲ್ಲಿ ಜಾಯಿನ್ ಆದೆ. ಅದು ನಮ್ಮ ಬ್ರದರ್ ಇಂಟ್ರಡ್ಯೂಸ್ ಮಾಡಿ ಅಲ್ಲಿ ಮಾಡಿಸ್ಕೊಟ್ರು. ಸೊ ಶಾರ್ಪ್ ಇಂಟರ್ಕಾಮ್ಸಲ್ಲಿ ವರ್ಕ್ ಮಾಡ್ತಾಯಿದ್ದೆ. ಆನಂತರ ಅಲ್ಲೂ ಒಂದು ಒಂದೂವರೆ ವರ್ಷ ಏನೋ ಕೆಲಸ ಮಾಡಿದೆ. ಅದಾದಮೇಲೆ ಸರಿ ಯಾಕೋ ಅಲ್ಲೂ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ಆಮೇಲೆ ನಾನು ಓನಾಗಿ ಕಾಟನ್ ವೇಸ್ಟ್, ಸೇಲಮಿಂದ ಕಾಟನ್ ವೇಸ್ಟ್ ತರ್ತಾಯಿದ್ದೆ. ಅದನ್ನು ಎಲ್ಲ ಇಂಡಸ್ಟ್ರಿಗೂ ಹೋಗಿ ಸೇಲ್ ಮಾಡೋದಕ್ಕೆ ಪ್ರಯತ್ನ. ಅವ್ರು 2 kg ಕೇಳಿದ್ರು ತೊಗೊಂಡೋಗಿ ಕೊಡ್ತಾಯಿದ್ದೆ. ಸೊ ಅಂತಹ ಒಂದು ಸನ್ನಿವೇಶ. ಆವಾಗ ನಾನು ಸುಮಾರು ಕೆಲಸ ಮಾಡಿದೆ, ಹೀಗೇ ಎಲ್ಲ ಹಾಚ್ಪಾಚೆಲ್ಲ ಚಿಕ್ಕ ಪುಟ್ಟ ಕೆಲಸಗಳು. ಬಟ್ ಒಂದು ದಿವಸನೂ ಕೂತಿದ್ದಿಲ್ಲ, ವೇಸ್ಟ್ ಮಾಡಿದ್ದಿಲ್ಲ ನಾನು. ಅದಾದ ನಂತರ ನನಗೆ ಮದುವೆ ಆಯಿತು. ಮದುವೆ ಆದ ನಂತರ ನನಗೆ ಇವ್ರ ಮೂಲಕ ನನಗೆ HMT ವಾಚ್ ಫ್ಯಾಕ್ಟ್ರಿ ತುಮಕೂರಿನಲ್ಲಿ ಅಪಾಯಿಂಟ್ಮೆಂಟ್ ಆಯಿತು.
ಅಲ್ಲಿ ಸೆಕ್ಯೂರಿಟಿ ಇನ್ಸ್ಪೆಕ್ಟರ್ಗೆ ಅಪಾಯಿಂಟ್ಮೆಂಟ್ ಆಯಿತು. ಅಲ್ಲಿ ವರ್ಕ್ ಮಾಡ್ತಾಯಿದ್ದೆ. ಅದಾದ ನಂತರ ನನಗೆ ಏನು ಅಂದರೆ ನಮ್ಮ ಮಿಸ್ಸಸ್ಗೆ ಟ್ರಾನ್ಸ್ಫರ್ ಆಯಿತು ಬೆಂಗಳೂರಿಗೆ. ಹಾಂ, ಅವರು ಕರ್ನಾಟಕ ಸ್ಟೇಟ್ ಕೋಆಪರೇಟಿವ್ ಮಾರ್ಕೆಟಿಂಗ್ ಫೆಡರೇಷನ್ ಅಂತ ಕನಿಂಗ್ಹ್ಯಾಮ್ ರೋಡಲ್ಲಿದೆ. ಅಲ್ಲಿ ಅಕೌಂಟ್ಸ್ ಮ್ಯಾನೇಜರ್ ಏನಾಗಿದ್ದರು ಅವರು. ಸೊ ಅಲ್ಲಿ ವರ್ಕ್ ಮಾಡ್ತಾಯಿದ್ರು. ಸೊ ಅವ್ರಿಗೆ ಇಲ್ಲಿಗೆ ಟ್ರಾನ್ಸ್ಫರ್ ಆಗೋಯಿತು. ಮತ್ತು ನಾನು ಟ್ರಾನ್ಸ್ಫರ್ ತೊಗೊಂಡು ಇಲ್ಲಿಗೆ ಬರಬೇಕಾದಂಥ ಪ್ರಸಂಗ ಬಂತು. ಇಲ್ಲಿ ಮೆಷಿನ್ ಟೂಲ್ಸ್ನಲ್ಲಿದ್ದೆ ನಾನು. ಇಲ್ಲಿ ಸೆಕ್ಯೂರಿಟಿ ಆಫೀಸರಾಗಿ ವರ್ಕ್ ಮಾಡ್ತಿದ್ದೆ ನಾನು. ಸುಮಾರು ಆಲ್ಮೋಸ್ಟ್ HMT ಸರ್ವಿಸ್ ಒಂದು 17 ಇಯರ್ಸ್. ಹೌದು, 17 ಇಯರ್ಸ್ ಸರ್ವ್ ಮಾಡ್ತೀನಿ. ಚಿಕ್ಕ ವಯಸ್ಸಿನಲ್ಲೇ ನನಗೆ ನಾಟಕದ ಗೀಳಿತ್ತು. ಜೈ ಚಾಮರಾಜೇಂದ್ರ ಕಲಾಕೂಟ ಅಂತ, ಕಂಠೀರವ ಕಲಾ ಸಂಘ ಅಂತ ಯಾವುದೋ ಒಂದು 10-15 ಇದು. ಆವಾಗ ಒಂದು ಟೈಮು ಖುಷಿ ಒಂಥರ. ಆವಾಗ ಈ ಕಾಮಿಡಿ ಡ್ರಾಮಾಸು, ಈ ಗಣೇಶಂದು ಇದು ಬಂದಾಗ ಬೀದಿನಲ್ಲಿ ಕಾಮಿಡಿ ಡ್ರಾಮಾ ಮಾಡೋದು, ಎಲ್ಲ ಯಾರೋ ಹಳ್ಳಿ ಕರೀತಾರೆ ಅಂತ ಅಂದರೆ ಅಲ್ಲಿ ಹೋಗೋದು. ಸೊ ಈ ಥರ ಅದ್ರ ಜೊತೆಗೇ ಇದನ್ನು ಮನೋರಂಜನೆ ಕೂಡ ನಡ್ಕೊಂಡು ಬಂತು ನನಗೆ. ಸೊ ಈ ಗೀಳಿದ್ದಿದ್ದರಿಂದ ಆವಾಗ ಪೇಪರ್ನಲ್ಲಿ ಅಡ್ವರ್ಟೈಸ್ಮೆಂಟ್ಗಳು ಬರ್ತಾಯಿತ್ತು, ಕಲಾವಿದರು ಬೇಕಾಗಿದ್ದಾರೆ ಅಂತ ಅಂದ್ಬಿಟ್ಟು ಅದಕ್ಕೆ ಸಂಪರ್ಕಿಸಿ ಅಂತ ಹೇಳಿ. ಸೊ ನಾನು ಸುಮ್ಮನೆ ಲೆಟರ್ ಬರೆಯೋದು. ನನ್ನ ಹ್ಯಾಂಡ್ ರೈಟಿಂಗ್ ತುಂಬ ಚೆನ್ನಾಗಿದೆ. ಇವಾಗಿಲ್ಲ, ಇವಾಗ ಸ್ವಲ್ಪ ನಡಕ ಶುರುವಾಗಿದೆ, ಕಾರಣದಿಂದ ಇಲ್ಲ. ಬಟ್ ಅದನ್ನು ಬರೆಯೋದಕ್ಕೆ ಶುರು ಮಾಡೋದು. ಅದು ಚಿತ್ತಾರವಾಗಿ ಏನೇನೋ ಬರೆದು ಅವ್ರಿಗೆ ಕಳಿಸೋದು, ಅವ್ರು ಯಾವಾಗ ಕರೀತಾರೋ ಹೋಗೋದು. ಆಮೇಲೆ ಅವ್ರು ದುಡ್ಡು ಕೇಳೋರು. 1,000 ಕೊಟ್ಟರೆ ನೋಡಪ್ಪ ನಿಮಗೆ ಒಳ್ಳೆ ಕ್ಯಾರೆಕ್ಟರ್ ಕೊಡ್ತೀನಿ. 200 1000 ಏನು, ನಮಗೆ 100 ಅಲ್ಲ 10 ರೂಪಾಯಿಗೇ ಕಷ್ಟ ಇತ್ತು ಅಂಥ ಪರಿಸ್ಥಿತಿ. ಅವ್ರು ದುಡ್ಡು ಕೊಟ್ಬಿಟ್ಟು ಮಾಡೋದಿಂಥದ್ದು ಬೇಡ, ಇದು ನಮ್ಮ ಕೈಲಾಗದೇ ಇರೋಂಥ ಕೆಲಸ ಅಂತ ಸುಮ್ಮನೆ ಆಗಿಬಿಡ್ತಾಯಿದ್ದೆ. ಸೊ ಈ ಗೀಳು ಹೀಗೇ ಕಂಟಿನ್ಯೂ ಆಯ್ತಲ್ಲ. HMTನಲ್ಲೂ ಕೂಡ ನಾನು ಸುಮಾರು ನಾಟಕಗಳನ್ನು ಮಾಡಿದೆ. ಸಾಮ್ರಾಟ ಅಶೋಕ, ಆಮೇಲೆ ಹಗ್ಗದ ಕೊನೆ ಅಂತ ಸುಮಾರು ನಾಟಕಗಳು ಮಾಡಿದ್ವಿ ನಾವು. ಪೌರಾಣಿಕ ಆಯಿತು, ಸಾಮಾಜಿಕ ಆಯಿತು. ಇದನ್ನೆಲ್ಲ ಸ್ಟೇಜು, ಇಂಡಸ್ಟ್ರಿಯಲ್ ಕಾಂಪಿಟೇಷನ್ನು ಇದಕ್ಕೆಲ್ಲ ಹೋಗಿ ಬಂದಿದ್ದಾಯಿತು. ಅದು ಮೈನಲ್ಲಿತ್ತು. ಹಾಗೇ ಅದಕ್ಕೆ ಒಂದು ಪೂರಕವಾಗಿ ನಾವೊಂದು ರೆಕಾರ್ಡೆಡ್ ಪ್ಲೇ ಮಾಡ್ತಾಯಿದ್ವಿ. ಅಂದರೆ ಇದು ಯಾವುದು ಅಕ್ಕ ಮಹಾದೇವಿ ಅಂತ ಅಂದ್ಬಿಟ್ಟು ಒಂದು ರೆಕಾರ್ಡೆಡ್ ಪ್ಲೇ. ನಾರಾಯಣ ಸ್ವಾಮಿ ಅಂತ ಹೇಳಿಬಿಟ್ಟು ಒಬ್ಬರು ನಿರ್ದೇಶಕರು ಅವರು ಇದನ್ನು ಅಂದರೆ ರೆಕಾರ್ಡ್ ಆಗಿರೋದು ಲಿಪ್ ಮೂಮೆಂಟ್ ನಾವು ಕೊಟ್ಟು ಸ್ಟೇಜ್ ಮೇಲೆ ಡ್ರಾಮಾ ಮಾಡಬೇಕು. ನಾನು ಕ್ಯಾರೆಕ್ಟರ್ ಮಾಡ್ತಾಯಿದ್ದೆ ಅದರಲ್ಲಿ. ಆ ನಾರಾಯಣ ಸ್ವಾಮಿಯವರಿಗೆ ಡಿ ರಾಜೇಂದ್ರ ಬಾಬು ಅವರು ಕ್ಲೋಸ್ ಡೈರೆಕ್ಟ್ರು. ಅವರು ಇವರನ್ನು ಕೇಳಿದ್ದಾರೆ, ಈ ಥರ ಒಂದು ಸಿನಿಮಾ ಮಾಡ್ತಾಯಿದ್ದೀನಿ, ಅದಕ್ಕೆ ಒಂದು ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ಗೆ ಒಬ್ಬರು ಒಳ್ಳೆ ಕಲಾವಿದರು ಬೇಕು ಅಂತ. ಇವರು ಅವ್ರಿಗೆ ಹೇಳಿದ್ದಾರೆ, ಈ ಥರ ನಮ್ಮ ಡ್ರಾಮಾ ಟ್ರೂಪ್ನಲ್ಲಿ ಅನಂತವೇಲು ಅಂತ ಇದ್ದಾರೆ, ನೋಡಿ ಕಳಿಸ್ಕೊಡಿ ಹಾಗಾದರೆ ನೋಡ್ತೀನಿ ನಾನು ಅಂತ ಅಂದಿದ್ದಾರೆ. ಅವ್ರು ಹೇಳಿದ್ರು, ಹೀಗೆ ಬ್ಯಾಂಗ್ಳೂರ್ನಲ್ಲಿ ಹೋಗ್ಬಿಟ್ಟು ನೀವು, ಅವಾಗ ತುಮಕೂರಿನಲ್ಲೇ ಇದ್ದೆ ನಾನು, ಬ್ಯಾಂಗ್ಳೂರ್ನಲ್ಲಿ ಹೋಗ್ಬಿಟ್ಟು ಈ ಥರ ಅವ್ರನ್ನ ಕಾಂಟ್ಯಾಕ್ಟ್ ಮಾಡು, ಹೀಗೆ ಇದಾಗುತ್ತೆ ಅಂತ ಅಂದರು. ಸರಿ, ನಾನು ಹೊರಟು ಬಂದೆ. ಬೆಂಗಳೂರಿಗೆ ಬಂದು ಅವರು ಈ RR ನಗರದಲ್ಲಿ ಏನೋ ಇತ್ತು ಅಂತ ಕಾಣುತ್ತೆ. ಸೊ ಅವ್ರನ್ನ ಹೋದೆ ಮನೆಗೆ, ಅವ್ರನ್ನ ಮೀಟ್ ಮಾಡಿದೆ. ಹಾಂ, ನೀವೇನ್ರಿ ಬನ್ನಿ ಕೂತ್ಕೊಳ್ಳಿ, ಏನು ಮಾಡಿದ್ದೀರಿ, ಓಕೆ ಸರಿಪ್ಪ ನಾನು ಹೇಳ್ತೀನಿ ನಿಮಗೆ. ಅವರು ಜನರಲ್ ಇದನ್ನು ಕ್ವಶನ್ ಕೇಳಿಬಿಟ್ಟು ಆಮೇಲೆ ಹೇಳ್ತೀನಿ ಅಂತ ಅಂದರು. ನಾನು ಹೊರಗಡೆ ಬರಬೇಕಾದ್ರೆ ನಿಮ್ಮ ಅಡ್ರೆಸ್ ಕೊಟ್ಬಿಟ್ಟು ಹೋಗ್ರಿ ಅಂತ ಅಂದರು. ಸರಿ, ನಾನು ಇಟ್ಯಾಲಿಕ್ ಲೆಟರ್ಸ್ ನಂದು ತುಂಬ ಚೆನ್ನಾಗಿ ಬರಿತೀನಿ. ಸೊ ಆ ಇಟ್ಯಾಲಿಕ್ ಲೆಟರ್ಸ್ನಲ್ಲಿ ನನ್ನ ಅಡ್ರೆಸ್ಸು, ಇದನ್ನು ಫೋನ್ ನಂಬರು ಎಲ್ಲ ಕೊಟ್ಬಿಟ್ಟು ಬಂದೆ ಅವ್ರಿಗೆ. ಕೊಟ್ಬಿಟ್ಟು ಹೊರಗಡೆ ಗೇಟ್ ಹತ್ರ ಬಂದೆ. ನನ್ನನ್ನು ಕರೆದ್ರು, ಬನ್ನಿ ಇಲ್ಲಿ ಅಂತ ಅಂದರು. ಎಸ್ ಸರ್ ಅಂತ. ತುಂಬ ಚೆನ್ನಾಗಿದೆ ಈ ಹ್ಯಾಂಡ್ ರೈಟಿಂಗು ಅಂತ ಹೇಳಿ ಅವ್ರ ಮಿಸ್ಸಸ್ನ ಕರೆದು ಪರಿಚಯ ಮಾಡಿಸಿ, ಅವ್ರ ಮಕ್ಕಳನ್ನ ಕರೆದು ಪರಿಚಯ ಮಾಡಿಸಿ, ನಾನು ಡೇಟ್ ಹೇಳ್ತೀನಿ ಬಿಡಿ ನಿಮಗೆ ಅಂತ. ನನ್ನ ಹ್ಯಾಂಡ್ ರೈಟಿಂಗಿಂದ ನನಗೆ ಫಸ್ಟ್ ಸಿನಿಮಾ ಸೆಲೆಕ್ಷನ್ ಸಿಕ್ತು. ಚಕ್ರವರ್ತಿ ಅಂತ, ಅಂಬರೀಷ್ ಹೀರೋ. ಅದರಲ್ಲಿ ಜಾನ್ ಆಲ್ಬರ್ಟು ಅಂತ ಒಂದು ACP ಕ್ಯಾರೆಕ್ಟ್ರು, ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ ಕ್ಯಾರೆಕ್ಟ್ರು. ಸೊ ಕೊಟ್ಟರು, ಆಮೇಲೆ ಡೇಟು ಕೊಟ್ಟರು. ಶೂಟಿಂಗು ಬಂದೆ ನಾನು. ಅಲ್ಲಿ ಹೇಗೆ ನಾನು ಶೂಟಿಂಗ್ ಅಡ್ಜಸ್ಟ್ ಮಾಡ್ತಾಯಿದ್ದೆ ಅಂತ ನಮ್ಮ ಕೊಲೀಗ್ಸ್ ತುಂಬ ಹೆಲ್ಪ್ ಮಾಡೋರು. ಏನು ಅಂತ ಅಂದರೆ HMTನಲ್ಲಿ ಏನಕ್ಕೆ ಅಂತ ಅಂದರೆ, ನನಗೆ ಈ ಡೇ ಟೈಮ್ನಲ್ಲಿ ಶೂಟಿಂಗ್ ಇದ್ದಾಗ ಪಾಪ ಅವರು ನನ್ನ ಶಿಫ್ಟ್ ಮಾಡೋರು, ನಾನು ಇಲ್ಲಿಂದ ಹೋಗಿ ನೈಟ್ ಶಿಫ್ಟ್ ಮಾಡಿ ಮತ್ತೆ ಹೇಗೇನು ಯಾವಾಗ ಇದಿದೆಯೋ ಮತ್ತೆ ಬರೋದು. ಆವಾಗ ಸುಮಾರು ನಿದ್ದೆಗೆಟ್ಟಿದ್ದೀನಿ. ನಿದ್ದೆಗೆಟ್ಟಿದ್ದೀನಿ. ಟ್ರೈನು ಇಲ್ಲಿಂದ ಬೈಕ್ ಮೇಲೆ ಹೋಗೋದು. ಬುಲೆಟ್ ಇತ್ತು ಆವಾಗ ನನ್ನ ಹತ್ರ. ಸೊ ಹೌದು. ಸೊ
ಅದು ನನ್ನ ಫೇವ್ರೆಟ್ ವೆಹಿಕಲ್ ಅದು. ಇಲ್ಲ, ಅದು ಕೊಟ್ಬಿಟ್ಟೆ, ಅದೆಲ್ಲ ಇಟ್ಕೊಳ್ಳೋಕ್ಕಾಗೋಲ್ಲ, ಈಗ ಆಗೋದಿಲ್ಲ. ಸೊ ಹಾಗಾಗಿ ನನಗೆ ಒಂದು ಪರ್ಟಿಕ್ಯುಲರ್ ಸೀಕ್ವೆನ್ಸ್ನಲ್ಲಿ ಸುಧೀರ್ ಇದ್ರಲ್ಲ ಆರ್ಟಿಸ್ಟ್, ವಿಲನ್ ಅವರು ಅದರಲ್ಲಿ, ಮತ್ತು ನಾನು ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್. ನನ್ನ ಕ್ಯಾರೆಕ್ಟರ್ ಮೇಲೆ ಟೋಟಲ್ ಸಿನಿಮಾ ಓಡೋದು. ನಂದು ಫುಲ್ ಸೀನ್ ಇಲ್ಲ, ಆದರೆ ಎಲ್ಲೋ ಒಂದು ಕಡೆ ನಂದು ಡೆತ್ ಆಗಿಬಿಡುತ್ತೆ. ಸೊ ಆ ಡೆತ್ ಹಿಂದೆನೇ ಎಲ್ಲ ಇದು ನಡೆಯುತ್ತೆ. ಸೊ ಇಲ್ಲಿ ಒಂದು ಸುಧೀರು ಯಾವುದೋ ಒಂದು ವಿಷಯಕ್ಕೆ ಇದು ಮಾಡ್ತಾ ಇರ್ತಾರೆ, ನಾನು ಫೋಟೋಸ್ ತಂದಿರ್ತೀನಿ. ಆ ಫೋಟೋಸ್ನ ಅವಾಗೆಲ್ಲ ಏನು ಅಂತಂದರೆ, ಈ ನಮ್ಮಂಥ ಕ್ಯಾರೆಕ್ಟರ್ಗಳಿಗೆ ಏನು ಅಂತಂದರೆ ಬಟ್ಟೆ ಹೊಲಿಸೋದು ಮಾಡೋದು ಅದೆಲ್ಲ ಎಂಥದ್ದು ಇರಲಿಲ್ಲ. ಯಾವುದೋ ಬಟ್ಟೆ ತರೋರು ಹಾಕೋರು. ಸೊ ಹಾಂ, ಆಮೇಲೆ ಅದು ನಾನು ಎದ್ದು ಸೋಫಾ ಮೇಲೆ ಕೂತಿರ್ತೀನಿ, ಎದ್ದು ನಿಂತು ಫೋಟೋ ಹೀಗೆ ಎಸಿಬೇಕು, ಎಸ್ತು ನನ್ನ ಡೈಲಾಗ್ ಹೇಳಬೇಕು. ಪ್ರಾಬ್ಲಮ್ ಏನಾಗ್ಬಿಟ್ಟಿದೆ ಅಂತ ಅಂದರೆ, ನಾನು ಹೇಳ್ತೀನಿ ಕಟ್ ಅಂತಾರೆ. ಈ ಥರ ಒಂದು 10 ಟೇಕೋ 12 ಟೇಕೋ ಆಗೋಯ್ತು, ಆದರೂ ಕಂಪ್ಲೀಟ್ ಆಗಲಿಲ್ಲ. ಸರಿ, ನನಗೆ ತುಂಬ ಕೋಪ ಬಂದ್ಬಿಡ್ತು. ಅವ್ರು ಬೈತಾನೆ ಇದ್ದಾರೆ, ನನಗೆ ಅದು ಆಗ್ತಾಯಿಲ್ಲ. ಏನಕ್ಕೆ ಆಗ್ತಾಯಿಲ್ಲ ಅಂತಂದರೆ, ಆ ಸೋಫಾ ಕೆಳಗಡೆ ಹೋಗ್ಬಿಡೋದು ಕೂತ್ರೆ, ಹೇಳ್ಬೇಕಾದ್ರೆ ಪ್ಯಾಂಟ್ ಬಿಚ್ಚೋಗ್ಬಿಡೋದು. ಇದು ಸಮಸ್ಯೆ ನನಗೆ. ನನ್ನ ಸಮಸ್ಯೆನ ಯಾರೂ ಅರ್ಥ ಮಾಡ್ಕೊಳ್ತಾ ಇಲ್ಲ. ನಾನು ಇಮ್ಮಿಡಿಯೇಟಾಗಿ ಹೇಳಿದೆ, ಸ್ವಲ್ಪ ಸುಮ್ಮನೆ ಇರಿ ಅಂತ ಅಂದೆ. ನೋಡಿ ಸರ್, ಪ್ಯಾಂಟು ಕೆಳಗಡೆ ಬಂದುಬಿಡ್ತಾ ಇದೆ, ಇಲ್ಲಿ ಕೂತ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ ನನಗೆ, ನೀವು ದಯವಿಟ್ಟು ಅದನ್ನೇ ಒಂದು ಇದು ಹೇಳಿ ನನಗೆ, ನಾನು ಯಾವಾಗ ಫ್ರೇಮ್ನಲ್ಲಿ ಇರ್ತೀನಿ ಅಂತ ಅಂದ್ಬಿಟ್ಟು. ನಾನು ಹೇಳ್ಬೇಕಾದಿರೋಲ್ಲ, ನನಗೆ ಫ್ರೇಮ್ಗೆ ಎಂಟ್ರಿ ಆಗ್ತೀನಿ, ನಾನು ಅಲ್ಲಿರುತ್ತೆ. ಅದನ್ನು ಹೇಳಿಬಿಟ್ಟಿದ್ದಿದ್ರೆ ನಾನು ಏನೋ ನನ್ನ ಪಾಡಿಗೆ ನಾನು ಮಾಡ್ಕೊಳ್ತಾ ಇದ್ದೆ. ಆಮೇಲೆ ತುದಿಲಿ ಕೂತ್ಕೊಂಡು ಮತ್ತು ಒಂದೇ ಟೇಕ್ನಲ್ಲಿ ಅದನ್ನು ಫಿನಿಷ್ ಮಾಡಿದೆ. ಸೊ ಹೀಗೆ ಏನಂತಂದರೆ, ಇನ್ಎಕ್ಸ್ಪೀರಿಯನ್ಸ್ ಅಂದರೆ ಕ್ಯಾಮ್ರಾ ಬಗ್ಗೆ ಅಷ್ಟು ಗೊತ್ತಿಲ್ಲದೆ ಇರೋದ್ರಿಂದ ತಿಳಿಸ್ಬೇಕಾದ ಅವ್ರ ಕರ್ತವ್ಯ ಆಗಿತ್ತು, ಅವ್ರು ತಿಳಿಸ್ಲಿಲ್ಲ. ಸೊ ಈ ಥರ ಕೆಲವು ಸನ್ನಿವೇಶಗಳು ಬಂತು. ಬಟ್ ತುಂಬ ಚೆನ್ನಾಗಾಯಿತು ಅದು ಕ್ಯಾರೆಕ್ಟ್ರು. ಭಾಳ ಅವರು ಡೈರೆಕ್ಟ್ರು ಭಾಳ ಖುಷಿಯಾದರು. ಅದರಿಂದ ಅವರ ಜೊತೆಯಲ್ಲೇ ಒಂದು 4-5 ಸಿನಿಮಾ ಮಾಡಿದೆ ನಾನು. ರಾಮರಾಜ್ಯದಲ್ಲಿ ರಾಕ್ಷಸರು, ಎಂಟನೇ ಬಂಟ, ಇದೆಲ್ಲ ಮಾಡಿದು. ಅದಾದ ಮೇಲೆ ಸಿದ್ಲಿಂಗೇನು ವ್ರತ ಮಾಡಿದೆ, ಬಾ ನನ್ನ ಪ್ರೀತ್ಸು, ಭೂತಾಯಿ ಮಕ್ಕಳು, ಪ್ರೇಮ ಪ್ರೇಮ ಪ್ರೇಮ, ಈ ಥರ ಸುಮಾರು ಸಿನಿಮಾಗಳನ್ನ ಮಾಡ್ಕೊಂಡು ಬಂದ್ವಿ ನಾವು. ಸಿದ್ಲಿಂಗೇನರೇ ಕರ್ಕೊಂಡೋಗಿ ಇವ್ರಿಗೆ ಇಂಟ್ರಡ್ಯೂಸ್ ಮಾಡಿದ್ರು. ಅವರ ಸಿನಿಮಾದಲ್ಲೂ ಮಾಡಿದೆ ನಾನು, ಮಾರುತಿ ಅಂತ, ಅವರು ಪ್ರೊಡ್ಯೂಸರ್, ಅವರು ಪರಿಚಯ ಮಾಡಿಸಿದ್ರು. ಹೌದು. ಸೊ ಅವ್ರ ಹತ್ರ ಇದು ಮಾಡಿದ್ವಿ. ಸೊ ಅಲ್ಲಿಂದ ಹೀಗೆ ಏನು ಬೆಳವಣಿಗೆ ಆಗ್ತಾ ಹೋಯಿತು ಇದರಲ್ಲೇ ಸಿನಿಮಾಗಳಲ್ಲಿ. ಸಿನಿಮಾ ಒಂದಾದ್ಮೇಲೆ ಒಂದು ಸಿಗ್ತಾ ಹೋಯಿತು. ಬಟ್ 90ನಲ್ಲಿ ಏನಾಗೋಯಿತು ನನಗೆ ಅಂತಂದರೆ, ನನಗೆ ಬಿಕಾಸ್ ರೆಸ್ಪಾನ್ಸಿಬಲ್ ಪೊಸಿಷನ್ ಅದು, ಸೆಕ್ಯೂರಿಟಿ ಆಫೀಸರ್ ಪೊಸಿಷನ್, ರೆಸ್ಪಾನ್ಸಿಬಲ್ ಪೊಸಿಷನ್. ಯಾಕೆಂದರೆ ಆವಾಗ ಆಲ್ಮೋಸ್ಟ್ 8,000 ಜನ ಇದ್ದರು HMTನಲ್ಲಿ. ಯಾವುದು ನಮ್ಮ ಮೆಷಿನ್ ಟೂಲ್ಸ್ನಲ್ಲಿ ಅಷ್ಟು ಜನ ಇದ್ದರು. ಹೌದು, ಅಲ್ಲ ಮಿಷಿನ್ ಟೂಲ್ಸ್, ಇದು ಮೆಷಿನ್ ಟೂಲ್ಸ್, ಅಷ್ಟು ಜನ ಇದ್ದರು. ಸೊ ನನಗೆ ಪ್ರೆಷರ್ ಶುರುವಾಗೋಯಿತು ಹೈಯರ್ ಅಪ್ಸಿಂದ. ಎಸೆನ್ಷಿಯಲ್ ಸರ್ವೀಸ್ನಲ್ಲಿ ಇದ್ದುಕೊಂಡು ನೀವು 2 ದೋಣಿ ಮೇಲೆ ಕಾಲಿಡಬೇಡಿ, ಇಲ್ಲ ಇದರಲ್ಲಿರಿ, ಇಲ್ಲ ಅದು ಮಾಡಿ, ಇಲ್ಲದೆ ಇದ್ರೆ ಅದು ಬಿಡಿ, ಇದರಲ್ಲಿರಿ, ಇದನ್ನೇ ಆಪ್ಷನ್ ನಿಮ್ಮದು, ಅದರ್ವೈಸ್ ವಿ ಆರ್ ಗೋಯಿಂಗ್ ಟು ರಿಮೂವ್ ಯು ಅನ್ನೋದು ಒಂದು ಕಾಷನ್ ಬಂದುಬಿಡ್ತು. ಇನ್ಯಾಕೋ ಸರೋಗೋದಿಲ್ಲ. ಯಾಕೆಂದರೆ ಈಗ ಅದೇನೋ ಹೇಳ್ತಲ್ಲ, ವರ್ಷದ ಕೂಳ ನಂಬ್ಕೊಂಡು ವರ್ಷದ ಕೂಳನ್ನ ಬಿಟ್ಟರು ಅಂತ ಅಂದ್ಬಿಟ್ಟು, ಹಾಗಾಗಬಾರ್ದು ಅಂತ ನಾನೇ ಡಿಸೈಡ್ ಮಾಡಿಕೊಂಡೆ. ಮಿಸ್ಸಸ್ ಇದ್ದರು, ಮಗುನೂ ಆಗಿತ್ತು. ಸೊ ಹೀಗಾಗಿ ಈಗ ಗಂಡಸಾಗಿ ಒಂದು ಮನೇಲಿ ಕೂತ್ಕೊಳ್ಳೋದು ಅಷ್ಟು ಚೆನ್ನಾಗಿರೋಲ್ಲ. ಐ ಡಿಸೈಡೆಡ್, ಬೇಡ ಇದು ಸಿನಿಮಾ ಬೇಡ, ನಮಗೆ ಆಗ ಬರೋಲ್ಲ, ಯಾಕೆ ಸುಮ್ಮನೆ ನಾವು ಬಿಟ್ಟು ಯಾವ ಧೈರ್ಯದ ಮೇಲೆ ಅದಕ್ಕೆ ಅಂತ ಹೋಗೋದು. ಯಾಕೆಂದರೆ ಅಷ್ಟೊತ್ತಿಗೆ ಸುಮಾರು ಅಷ್ಟು ಇನ್ಸಿಡೆಂಟ್ಸ್ ಗೊತ್ತಾಗಿತ್ತು. ಈ ಥರ ಕೆಲವರು ಕಲಾವಿದರಾಗಬೇಕು ಅಂತ ಹೋಗಿ ಅದು ಏನು ಸಕ್ಸಸ್ ಆಗದೆ ಕೆಲಸಗಳನ್ನ ಬಿಟ್ಟು ಈ ಒಂದು ಪರಿಸ್ಥಿತಿ ಅಂತರ್ಪಿಶಾಚಿ ಥರ ಆಗೋಗ್ಬಿಟ್ಟಿದ್ರಲ್ಲ, ಅದೆಲ್ಲ ನಮ್ಮ ನಾಲೆಜಿಗೆ ಬಂದಿತ್ತು. ಸೊ ಯಾಕೆ ಸುಮ್ಮನೆ ರಿಸ್ಕ್ ತೊಗೊಳ್ಳೋದು, ಹೇಗಿದ್ದರೂ ಮಂತ್ಲಿ ಸ್ಯಾಲ್ರಿ ಬರುತ್ತೆ ನಾನು ಕೆಲಸ ಮಾಡಿದ್ರೆ, ಆಮೇಲೆ ಒಂದು ಪರ್ಮನೆಂಟ್ ಇದಿರುತ್ತೆ, ಒಂದು ಗ್ಯಾರಂಟಿ ಇದೆ, ಸೆಕ್ಯೂರ್ಡ್ ಲೈಫ್ ಇದೆ, ಯಾಕೆ ಬೇಕು ಅಂತ ಹೇಳಿಬಿಟ್ಟು ನಾನೇನು ಮಾಡಿದೆ, ಬೇಡ ಅಂತ ನಿಲ್ಲಿಸ್ಬಿಟ್ಟೆ. 91, 92 ಇದ್ರ ಮಧ್ಯೆ ನನಗೆ ಸ್ವಲ್ಪ ಡಬ್ಬಿಂಗ್ಗೆ ಅವಕಾಶಗಳು ಬಂತು. ಬಟ್ ನಾನು ಮಾಡಲಿಲ್ಲ. ಯಾಕೆಂದರೆ ಬೇಡ, ಆ ಕಡೆ ಕಾನ್ಸಂಟ್ರೇಷನ್ ಬೇಡ, ಅಟೆನ್ಷನ್ನೇ ಬಿಟ್ಬಿಡೋಣ. ಯಾಕೆಂದರೆ ಅದು ಒಂಥರ ಸೆಳೆತ. ಅದು ಕಲಾವಿದನಿಗೆ ಅವನಿಗೆ ಎಷ್ಟೇ ವರ್ಷ ಮನೇಲಿ ಕೂತಿದ್ರು, ಅಷ್ಟು ವರ್ಷ 10 ವರ್ಷ ಬಿಟ್ಟು ಯಾವುದೋ ಒಂದು 11ನೇ ವರ್ಷಕ್ಕೆ ಅವನಿಗೆ ಯಾರು ಬಂದು ಸೊ ಒಂದು ಕ್ಯಾರೆಕ್ಟರ್ ಇದೆ ಮಾಡಿ ಅಂತ ಅಂದರೆ ಖಂಡಿತ ಮಾಡಿ. ಯಾಕೆಂದರೆ ಅದೊಂಥರ ಆ ಥರ ಸೆಳೆತ ಅದು.
ಇಟ್ಸ್ ನಥಿಂಗ್ ಬಟ್ ಸಾರ್ಟ್ ಆಫ್ ಅಡಿಕ್ಷನ್ ಅಂತ ಹೇಳಬೇಕು. ಕೆಕ್ಕದು ಅದು ಹಾಗೇನೆ ಬಂದ್ಬಿಡುತ್ತೆ ಹುಮ್ಮಸ್ಸದು. ಯಾರೋ ಕರೆದ್ರು 10 ವರ್ಷಗಳು ಅವನಿಗೆ ಯೋಚನೆ ಆಗ್ಬಿಟ್ಟಿದೆ, ಏನು ನನ್ನಲ್ಲಿ ಅಷ್ಟು ಇದೇ ಇಲ್ವಾ, ಟ್ಯಾಲೆಂಟ್ ಇಲ್ವಾ, ನಾನು ಯಾವುದಕ್ಕೂ ಲಾಯಕ್ಕಿಲ್ವಾ ಅನ್ನೋ ಯೋಚನೆ ಹೋಗ್ತಾ ಇರುತ್ತೆ ಹೊರತು ಅವನಿಗೆ ಯಾರೋ ಕರೆದ್ರು ಅಂತ ಅಂದರೆ ಅಷ್ಟು ಐಡ್ಲಾಗಿದ್ದು ಇಮ್ಮಿಡಿಯೇಟ್ ಜಾಗೃತಿ ಹೆಂಗೆ ಬರುತ್ತೆ ಮೈ ಮೇಲೆ ಅಂತ ಅಂದರೆ ದೇವರು ಸರಿ ಓಕೆ ಹೀಗಾಗಿ ಆಗಲಿಲ್ಲ. ಸೊ 92ನಲ್ಲಿ ನಮ್ಮ ಪಿ ಶೇಷಾದ್ರಿಯವರು ಒಂದು ನಾಗ್ತಿಹಳ್ಳಿ ಚಂದ್ರಶೇಖರ್ ಅವರು ಸೀರಿಯಲ್ ಮಾಡ್ತಾಯಿದ್ರು. ಒಂದು ಮರ್ತುಬಿಟ್ಟಿದ್ದೀನಿ ಹೆಸರು, ಯಾವಾಗಲೂ ಜ್ಞಾಪಕ ಬರುತ್ತೆ. ನಾಗ್ತಿಹಳ್ಳಿ ಪ್ರೊಡ್ಯೂಸರು, ಪಿ ಶೇಷಾದ್ರಿಯವರು ನಿರ್ದೇಶಕರು, ಡೈರೆಕ್ಟ್ರಾಗಿ ಮಾಡಿದ್ರು. ಅದರಲ್ಲಿ ಮಾಡಿದೆ ನಾನು. ಅದು ಪೊಲೀಸ್ ಆಫೀಸರ್ ಕ್ಯಾರೆಕ್ಟರ್ನೇ. ಅದು ಓಕೆ, ಒಂದು ಹಂತಕ್ಕೆ ಹೋಯಿತು. ಆಮೇಲೆ ಪಿ ಶೇಷಾದ್ರಿಯವರೇ ಸ್ವಲ್ಪ ಮಾಯಾಂಬರ್ಗದಲ್ಲಿ ಒಂದು ಕ್ಯಾರೆಕ್ಟರ್ ಮಾಡಬೇಕು, ನೀವು ಬನ್ನಿ, ಅದು ಒಂಚೂರು ಚೆಕ್ ಮಾಡ್ಬೋಣ, ನೀವು ಗಡ್ಡ ಹಾಕಿ ಇದು ಮಾಡಿ ಅಂತ ಅಂದ್ರೆ ಸರಿ ಬರ್ತೀನಿ ಸರ್ ಅಂತ ಅಂತೆ. ಸರಿ ಅಲ್ಲಿಗೆ ಹೋದೆ. ಅದು ಮಾಯಾಂಬರ್ಗನೂ ಸೆಲೆಕ್ಟ್ ಆಯಿತು. ಒಬ್ಬ ನಿರ್ದೇಶಕನ ಪಾತ್ರ, ಅದರಲ್ಲಿ ಸಿನಿಮಾ ನಿರ್ದೇಶಕನ ಪಾತ್ರ. ಆ ಪಾತ್ರ ತುಂಬ ಚೆನ್ನಾಗಿ ಕ್ಲಿಕ್ ಆಯಿತು, ಭಾಳ ಚೆನ್ನಾಗಿ ಇದು ಬಂತು. ಸೊ ಹಾಗಾಗಿ ಏನಾಯಿತು ಅಂದರೆ ನನಗೆ ಸೀರಿಯಲ್ ಫಿಕ್ಸ್ ಆಗೋಯಿತು. ಹಾಂ, ಆವಾಗಲಿಂದನೂ ತುಂಬ ಕಷ್ಟಪಟ್ಟು ಡ್ಯೂಟಿನೂ ಮಾಡಿಕೊಂಡು, ಆಮೇಲೆ ಅವ್ರಿಗೆ ಹೇಳಿದ್ದೆ ನಾನು ಆಲ್ರೆಡಿ ಈ ಥರ ನನ್ನ ಪರಿಸ್ಥಿತಿ ಇದೆ, ಹಾಲಿಡೇಸ್ ಇರಿದಾಗ ನಾನು ಬಂದು ಮಾಡಿಕೊಡ್ತೀನಿ, ಆ ಕಂಡೀಷನ್ ಇದ್ದರೆ ನೀವು ಓಕೆ ನೀ ಅಂತ. ಹಾಗೆ ಹೋಗ್ತಾಯಿದ್ದೆ ಶನಿವಾರ ಭಾನುವಾರ. ಆಮೇಲೆ ಕೆಲವೊಂದು ಟೈಮು ನಾನು ಸಿಕ್ ಲೀವು, ಕೆಲವೊಂದು ಟೈಮು ಕ್ಯಾಶ್ ಲೀವು, ಈ ಲೀವ್ಸ್ ಎಲ್ಲ ಇರ್ತಲ್ಲ, ಎಲ್ಲು ಈ ಥರದ್ದು ಯಾವುದೋ ಒಂದು ಯೂಟಿಲೈಸ್ ಮಾಡಿಕೊಂಡು ಸೀರಿಯಲ್ ಮಾಡಿಕೊಂಡೇ ಬಂದೆ. 2000ನಲ್ಲಿ ಕಾವ್ಯಾಂಜಲಿ ಅಂತ ಒಂದು ಸೀರಿಯಲ್, ರವಿಗರಣಿಯವರ ಒಂದು ಸೀರಿಯಲ್. ಅದರಲ್ಲಿ ಒಂದು ಪಿಲ್ಲರ್ ಕ್ಯಾರೆಕ್ಟರ್ ಸಿಕ್ತು, ಮುಖ್ಯವಾಗಿ ಒಬ್ಬ ಮಾವ, ಮನೆ ಸಂಸಾರ ಮಾವ, ಇಬ್ಬರು ಸೊಸೆಯಂದರು. ಸೊ ಅದರಲ್ಲಿ ಶಿವಧ್ವಜು, ಮಂಜು, ಮೈಕು ಮಂಜು ಇವರೆಲ್ಲ ಮಾಡಿದ್ರು. ಅದು ನನಗೆ ತುಂಬ ಹೈಪ್ ಕೊಡ್ತು. ನನಗೆ ಒಂದು ಪೀಕ್ ಬಾಲಾಜಿ ಟೆಲ್ ಫಿಲ್ಮ್ಸ್ ಅಂತ ಬಾಂಬೆ ಪ್ರೊಡಕ್ಷನ್ ಅದು ತುಂಬ ಹೈಪ್ ಕೊಡ್ತು ನನಗೆ, ಪೀಕ್ ತೊಗೊಂಡೋಯ್ತು. ಎಲ್ಲಿ ಹೋದರೂ ಆ ಕ್ಯಾರೆಕ್ಟರ್ನ ಗುರುತಿಸುವಂಥ ವ್ಯಕ್ತಿಗಳು ಭಯಂಕರವಾಗಿ ಸಿಕ್ಕಿದ್ರು. ಅಷ್ಟೇ TRP ಇತ್ತು. ಅದು ಹಾಗೆ ಆಯಿತು. ಒಂದು 300 ಚಿಲ್ಲರೆ 400 ಎಪಿಸೋಡ್ ಏನೋ, 370 400 ಎಪಿಸೋಡ್ ಏನೋ ಮಾಡಿದ್ರು. ಸೊ ನಿಲ್ಲಿಸ್ಬಿಟ್ರು. ಆವಾಗೆಲ್ಲ ಸ್ವಲ್ಪ ಅಷ್ಟಕ್ಕೆ ಸೀಮಿತವಾಗಿರ್ತಾಯಿತ್ತು. ಅದಕ್ಕೂ ಮುಂಚೆ ಓನ್ಲಿ 13 ಎಪಿಸೋಡ್ಸ್ ಮಾತ್ರ ಮಾಡ್ತಾಯಿದ್ರು. ಇದಕ್ಕೂ ಮುಂಚೆ ಸೀರಿಯಲ್ ಬರೋದಕ್ಕೂ ಮುಂಚೆ ರಘು ಅಂತ ಅಂದ್ಬಿಟ್ಟು ಒಬ್ಬರು ಊರ್ಡಗೆರೆ ರಘು ಅಂತ ಹೇಳಿಬಿಟ್ಟು ಒಬ್ಬರು ನಮ್ಮ ಟೂಲ್ ರೂಮ್ನಲ್ಲಿ ಎಂಜಿನಿಯರ್ ಇದ್ದರು. ಅವರು ಡೈರೆಕ್ಷನ್ಸ್ ಎಲ್ಲ ಮಾಡ್ತಾಯಿರೋರು. ಅವರು ಒಂದು 13 ಎಪಿಸೋಡ್ದು ಒಂದು ಸೀರಿಯಲ್ ಮಾಡಿದ್ರು. ಅದೇನು ಕರ್ನಾಟಕ ಕವಿ ಪರಂಪರೆ ಅಂತ. ಅದನ್ನು ಅಲ್ಲೇ ಊರ್ಡಗೆರೆ ಇದ್ರ ಹತ್ರನೇ ಮಾಡಿದ್ರು, ಅಲ್ಲೇ ಎಲ್ಲ ಆಮೇಲೆ ಬಿಟ್ಟ ಇದರಲ್ಲೆಲ್ಲ ಮಾಡಿದ್ರು. ಅದರಲ್ಲಿ ನಾನು ಒಂದು ದುರ್ಯೋಧನ ಪಾತ್ರ ಮಾಡಿದೆ, ಇನ್ನೊಂದು ಪಂಪ, ಇನ್ನೊಂದು ರನ್ನ, ಈ ಥರದ್ದು ಸುಮಾರು ಪಾತ್ರಗಳು ಅದರಲ್ಲಿ ಮಾಡಿದ್ದೆ ನಾನು. ಬಟ್ ಅದೊಂದು 13 ಎಪಿಸೋಡ್ ಅಷ್ಟೇ. ಅದು ಯಾವುದೋ ಒಂದು ಶಾರ್ಟ್ ಫಿಲಮ್ ಒಂದು ಮಾಡಿದ್ದೆ. ಸೊ ಅಷ್ಟೇ ಎಕ್ಸ್ಪೀರಿಯೆನ್ಸ್ ಇದ್ದಿದ್ದು ನನಗೆ. ಸೊ ಈ ಸೀರಿಯಲ್ದು ಶುರುವಾದ ಮೇಲೆ ನನಗೆ ಆಲ್ಮೋಸ್ಟ್ ಒಂದು ಹಂತಕ್ಕೆ ಹೌದು ನಾನು ನಿಭಾಯಿಸ್ಬೋದು. ಯಾಕೆಂದರೆ ಯಾವುದೇ ಒಂದು ವ್ಯಕ್ತಿ ನಾನು ಸಂಪೂರ್ಣ ಅಂತ ಯಾವಾಗಲೂ ಹೇಳೋದಕ್ಕಾಗಲ್ಲ, ಪರಿಪೂರ್ಣ ಅಂತ ಯಾವಾಗಲೂ ಹೇಳೋದಕ್ಕಾಗಲ್ಲ. ಈವನ್ ಡಾಕ್ಟರ್ ರಾಜ್ಕುಮಾರ್ ಅವರು ಕೂಡ ಅಷ್ಟೇ. ಅವರು ಎಂಥ ಒಂದು ಅದ್ಭುತವಾದ ವ್ಯಕ್ತಿತ್ವ ಅವ್ರದ್ದು ಅಂತ ಅಂದರೆ, ಇಲ್ಲ ನನಗೆ ಅವ್ರದ್ದು ಒಂದೇ ಒಂದು ಸಿನಿಮಾ ಲಾಸ್ಟ್ ಮಾಡಬೇಕು, ಅದಕ್ಕೆ ರಾಘಣ್ಣ ಕರೆಸಿದ್ರು, ಮಾತಾಡಿದ್ರು, ಎಲ್ಲ ಆಯಿತು. ಸೊ ಅವ್ರದ್ದು ಕೊನೆಯ ಆಸೆ ಒಂದು ಸಿನಿಮಾ ಇತ್ತು ಅವ್ರದ್ದು, ಭಕ್ತ ಅಂಬರೀಷ. ಅದರಲ್ಲಿ ಒಂದು ಕ್ಯಾರೆಕ್ಟರ್ ಮಾಡಬೇಕಾಗಿತ್ತು, ಒಂದು ಋಷಿ ಕ್ಯಾರೆಕ್ಟರ್ ಮಾಡಬೇಕಾಗಿತ್ತು. ಅದಕ್ಕೆ ರಾಘಣ್ಣ ಆಫೀಸ್ಗೆ ಕರೆಸಿದ್ರು, ಮಾತಾಡಿದೆ. ಅದನ್ನು ಪಿ ಶೇಷಾದ್ರಿಯವ್ರ ಮೂಲಕನೇ ಹೇಳಿ ಕಳಿಸಿದ್ದು. ಸೊ ಹೇಳಿದ್ರು, ನಾನು ಹ್ಞೂ ಅಂತ ಅಂದೆ. ಆ ಒಂದು ಇನ್ನೇನು ಎಲ್ಲ ಪ್ರಿಪರೇಷನ್ ಆಗಬೇಕು ಅನ್ನೋಷ್ಟರಲ್ಲಿ ಅವರು ಕಾರ್ಡ್ ಕೊಟ್ಟು ಹೋಗ್ಬಿಟ್ರು, ದುರಂತ ಅದು. ಸೊ ಅವರ ವ್ಯಕ್ತಿತ್ವ ಏನು ಅಂತ ಅಂದರೆ, ನಾನು ಕೇಳಿರೋದು ಮತ್ತು ತಿಳ್ಕೊಂಡಿರೋದು ಏನು ಅಂದರೆ, ಅವರಲ್ಲಿ ಒಂದು ಇವರು ಹೊಸಬರು ಇದು ಆ ಥರದ್ದೆಲ್ಲ ಇಲ್ಲ. ಈವನ್ TV ಸೀರಿಯಲ್ ಹತ್ರನೂ ಅವರು ಹೇಳೋದು ಇಷ್ಟೇ, ಏನು ಮಾತಾಡ್ತೀರಪ್ಪ ಅಬ್ಬಬ್ಬ, ಅಷ್ಟೊಂದು ಡೀಲಾಗಿ ಮಾತಾಡೋದಕ್ಕೆ ಸಾಧ್ಯನಾ, ಕಷ್ಟ ಇದೆ ತುಂಬ ಚೆನ್ನಾಗಿ ಮಾಡಿದ್ರಿ ಅಂದರೆ ಅಪ್ರಿಸಿಯೇಷನ್. ಅವರಂಥ
ಅಂಥ ಮೇರು ನಟರು ಅವರು. ಅವ್ರ ಹತ್ರ ಒಂದು ಅಪ್ರಿಸಿಯೇಷನ್ ತೊಗೊಳೋದಿದೆಯಲ್ಲ, ಅದು ದಟ್ಸ್ ಎ ಗ್ರೇಟ್ ಥಿಂಗ್. ಸೊ ಇದರಲ್ಲಿ ನನಗೆ ಆ ಕಾವ್ಯಾಂಜಲಿ ಮಾಡಿದಾಗ ನನಗೆ ಕಾನ್ಫಿಡೆನ್ಸ್ ಬಂತು. ಎಸ್, ಇನ್ನು ನನಗೆ ಇಲ್ಲಿ ಏನು ಸಿಗುತ್ತೋ ಸಂಭಾವನೆ, ಆ ಸಂಭಾವನೆ ನಾನು ಅಲ್ಲಿ ಪಡ್ಕೊಳ್ಳೋವಂಥ ಟೈಮ್ ಬಂದಿದೆ. ಸೊ ಇದು ಒಳ್ಳೆ ಸಮಯ ಅಂತ ಹೇಳಿ ನಾನು ಆವಾಗ ವಾಲಂಟ್ರಿ ಕೂಡ ರಿಲೀಸ್ ಆಯಿತು. ಆ ಟೈಮ್ನಲ್ಲಿ ನಾನು ಅಪ್ಲೈ ಮಾಡಿಬಿಟ್ಟು ತಗೊಂಡೆ. ಅವತ್ತು ಕೂಡ ವಾಲಂಟ್ರಿ ಅವತ್ತಿನ ದಿವಸ ಫಂಕ್ಷನ್ ಟೈಮ್ನಲ್ಲೇ ಅವತ್ತೂ ಶೂಟಿಂಗ್ ಇತ್ತು. ನಾನು ಭಾಳ ಬೇಗ ಅವ್ರಿಗೆ ಹೇಳಿಬಿಟ್ಟು ಆದಷ್ಟು ಬೇಗ ನಾನು ಸರ್ಟಿಫಿಕೇಟ್ ಕೊಟ್ಬಿಡಿ, ನಾನು ಹೋಗಬೇಕು ಶೂಟಿಂಗ್ಗೆ ಅಂತೇಳಿ ಧೈರ್ಯವಾಗಿ ಹೇಳಿದೆ. ಆವಾಗ ಶೂಟಿಂಗ್ ಹೋಗಬೇಕು ಅಂತ ತಗೊಂಡು ಬಂದೆ, ಶೂಟಿಂಗ್ ಹೋದೆ, ಎಲ್ಲ ಆಯಿತು. ಆವಾಗಲಿಂದ ನಾನು ಎಲ್ಲೂ ಹಿಂತಿರುಗಿ ನೋಡಿದ್ದಿಲ್ಲ, ಎಲ್ಲೂ ಹಿಂತಿರುಗಿ ನೋಡಲಿಲ್ಲ. ಒಂದಲ್ಲ ಒಂದು ಯಾವ ಮಟ್ಟಕ್ಕೆ ಹೋಗಿತ್ತು ಅಂತ ಅಂದರೆ, ನಾನು ಒಂದು ದಿವಸಕ್ಕೆ 4 ಇದನ್ನು ಶೂಟ್ನ ಅಟೆಂಡ್ ಮಾಡ್ತಾಯಿದ್ದೆ. 4 ಪ್ರಾಜೆಕ್ಟನ್ನು ಅಟೆಂಡ್ ಮಾಡ್ತಾಯಿದ್ದೆ ಒಂದು ದಿವಸಕ್ಕೆ. ಸೊ ಎಲ್ಲರೂ ಹೇಳೋರು, ಓಹೋ ಏನು 45 ದಿವಸ ತಿಂಗಳಿಗಾದರೂ ನಿಮಗೆ ಸಾಲದಿಲ್ವಲ್ಲಪ್ಪ ಅಂತ. ಸೊ ಅಷ್ಟು ಏನೋ ಒಂದು ಒಳ್ಳೆ ಇದನ್ನು ಬೆಳೆಸ್ಕೊಂಡು ಬಂದಿದ್ದೆ ಆಯಿತು. ಆವಾಗ ಹುರುಪಿತ್ತು, ಹುಮ್ಮಸ್ಸಿತ್ತು, ಒಂದು ವಯಸ್ಸಿತ್ತು. ಅಲ್ಲ, ಈಗಲೂ ಏನೂ ತೊಂದರೆ ಇಲ್ಲ. ಆದ್ರೂ ಆ ದಿನಗಳಿಗೂ ಈ ದಿನಗಳಿಗೂ ಒಂದಷ್ಟು ವ್ಯತ್ಯಾಸಗಳು ನಾವು ಕಾಣ್ತಾ ಇದ್ದೀವಿ, ದೈಹಿಕವಾಗಿ, ಮಾನಸಿಕವಾಗಿ. ಸೊ ಹಾಗಾಗಿ ಅಲ್ಲಿಂದ ಕಂಟಿನ್ಯೂ ಬಂತು. ನನಗೆ ಅದಾದಮೇಲೆ ಒಂದು ಮಾಂಗಲ್ಯ ಅಂತ ಒಂದು ಸೀರಿಯಲ್ ಬಂತು. ಆ ಮಾಂಗಲ್ಯದಲ್ಲಿ ಏನಾಗೋಯ್ತು, ಪಿಲ್ಲರ್ ಕ್ಯಾರೆಕ್ಟರ್ ಅದು ನಾರಾಯಣಪ್ಪ. ಇವತ್ತಿಗೂ ನನ್ನ ಹೆಸರು ಯಾರಿಗೂ ಗೊತ್ತಿಲ್ಲ, ಮಾಂಗಲ್ಯ ನಾರಾಯಣಪ್ಪ ಅಂತಲೇ ಹೇಳೋದು. ಅದು ಬಿಟ್ಟರೆ ನನ್ನ ಒರಿಜಿನಲ್ ನೇಮ್ ಯಾರಿಗೂ ಗೊತ್ತಿಲ್ಲ. ಸೊ ನಾರಾಯಣಪ್ಪ ಬಂದರು ನೋಡು, ನಾರಾಯಣಪ್ಪ ಬಂದರು ನೋಡು ಅಂತ ಎಲ್ಲೋದ್ರೂ ಇಂಥದ್ದೇ ಮಾವ ಬೇಕು ನಮಗೆ ಅಂತ. ಪಾಪ ಹೆಣ್ಮಕ್ಳು ಅಂದರೆ ಹೆಣ್ಮಕ್ಳಿಗೆ ಬಹಳ ಫೇವರೆಟ್ ಸೀರಿಯಲ್ ಅದು. ಫೇವರೆಟ್ ಮಾವ, ಫೇವರೆಟ್ ನಾರಾಯಣಪ್ಪ, ಇವತ್ತಿಗೂ ಈ ಗಳಿಗೆವರೆಗೂ. ಮಾಂಗಲ್ಯದ್ದು ಏನು ಅಂತ ಅಂದರೆ ನಾನು ಅದರಲ್ಲಿ ಎಲ್ಲ ರೀತಿಯಾದ ಕ್ಯಾರೆಕ್ಟರ್ಸ್ನು ಮಾಡಿಬಿಟ್ಟೆ ನಾನು. ಹುಚ್ಚ, ಬೆಪ್ಪ, ಇದು ವಯಸ್ಸಿದು, ಮತ್ತು ವಿಚಿತ್ರವಾದ ಕ್ಯಾರೆಕ್ಟರ್ಸ್ ಎಲ್ಲ ಅದರಲ್ಲಿ ಮಾಡಾಕ್ಬಿಟ್ಟೆ. ಯಾಕೆಂದರೆ ಅದರಲ್ಲಿ ಇದ್ದಿದ್ದು 800-900 ಎಪಿಸೋಡ್ವರೆಗೂ ಕತೆ ಇತ್ತು, ಅಲ್ಲಿಂದ ಮುಂದೆ ಇರಲಿಲ್ಲ. ಸೊ ಆ್ಯಕ್ಚುಲಿ ಹೇಳಬೇಕು ಅಂದರೆ 7 ಜನ ಡೈರೆಕ್ಟರ್ ನಿರ್ದೇಶನ ಮಾಡಿದ್ರು ಅದನ್ನು. 1000ವರೆಗೂ ಒಬ್ಬರು ಮಾಡಿದ್ರು, ಇನ್ನೊಂದು 200 ಎಪಿಸೋಡ್ ಇನ್ನೊಬ್ರು ಮಾಡಿದ್ರು, ಇನ್ನೊಂದು 300 ಎಪಿಸೋಡ್ ಇನ್ನೊಬ್ರು ಮಾಡಿದ್ರು. ಲಾಸ್ಟಲ್ಲಿ ಮಾಡಿದವರು ಗಂಗಾ ಅಂತ ಒಬ್ಬರು, ಅವರು ಎಲ್ಲ ತಮಿಳಲ್ಲಿದ್ದೇನೆ. ಎಲ್ಲರೂ ಅವ್ರದ್ದೇ ಆದ ಒಂದು ಕಲ್ಪನೆಗಳನ್ನು ಮಾಡಿಕೊಂಡು ಅದನ್ನು ಬೆಳೆಸ್ಕೊಂಡು 2400 ಎಪಿಸೋಡು ಹೋಯ್ತು. ಅದು 9.5 ವರ್ಷ, 9.5 ಇಯರ್ಸ್ ನಮಗೆ ಅನ್ನ ಕೊಟ್ಟಿರುವಂತಹ ಒಂದು ಸೀರಿಯಲ್ ಅದು. ಅನ್ನ ಕೊಟ್ಟಿರೋದು, ಹೆಸರು ಕೊಟ್ಟಿರೋದು, ಎಲ್ಲ ರೆಕಗ್ನಿಷನ್ ಕೊಟ್ಟಿರೋದು ಎಲ್ಲ, ಅದಂತೂ ಒಳ್ಳೆ ಫೌಂಡೇಶನ್ ಅದು ನನಗೆ. ಅದಾದಮೇಲೆ ಏನು ಅಂತ ಅಂದರೆ ಅದಾಯಿತು, ಅದು ಅದು ಮುಗಿಸ್ಕೊಂಡು ಬೇರೆ ಸೀರಿಯಲ್ಲು ಚದುರಂಗ ಅಂತೆ, ಸುಕನ್ಯಾ ಅಂತೆ, ರವಿಕಿರಣ್ ಅವ್ರದ್ದೇ ಒಂದು 3 ಸೀರಿಯಲ್ ಮನೆ ಎಲ್ಲ 1000 ಎಪಿಸೋಡ್ ಮೇಲೇ ಹೋಗಿರೋದು. ಹಾಗಾಗಿ ಎಲ್ಲೂ ನಿಲ್ಲಿಲ್ಲ, ಹೀಗೆ ಎಲ್ಲನೂ ಹೆಸರು ಕೊಟ್ಟಿದೆ ಎಲ್ಲ. ಆದರೆ ಮಾಂಗಲ್ಯ ಅದು ನೋಡುವಂಥದ್ದು ಅದೊಂದು ಸ್ಟಾರ್ ಥರ ಅದು. ಹೌದು. ಹಾಗಾಗಿ ಸುಮಾರು ಸಿನಿಮಾ ಆಫರ್ಗಳು ಬಂತು ಅವಾಗೆಲ್ಲ. ಸುಮಾರು ಆಫರ್ಗಳು ಬಂತು, ಇಲ್ಲ ಅಂತ ಹೇಳಲ್ಲ. ಆದರೆ ಏನಾಯಿತು ಅಂತ ಅಂದರೆ ನನಗೆ ಸೀರಿಯಲ್ ಡೇಟು ಮ್ಯಾಚ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಸೀರಿಯಲ್ ಏನು ಅಂದರೆ ಎವ್ರಿ ಡೇ ಟೆಲಿಕಾಸ್ಟ್ಗೆ ಹೋಗಬೇಕು. ಸೊ ಇಲ್ಲಿ ಶೂಟ್ ಆದ್ರೇ ಅಲ್ಲಿ ಮಾಡೋದು. ಅವರು ಟೇಬಲ್ ವರ್ಕ್ ಇರುತ್ತೆ, ಎಡಿಟಿಂಗು, ಅದು ಇದು ರೀ ರೆಕಾರ್ಡಿಂಗು ಎಲ್ಲ ಮಾಡಿದ್ಮೇಲೆ ತಾನೇ ಕಳಿಸ್ಬೇಕು. ಸೊ ಇವರು ಡೇಟ್ ತೊಗೊಂಬಿಟ್ಟಿರ್ತಾರೆ ಮುಂಚೆನೇ, ಅದು ನಂದು ಫಿಲ್ ಆಗಿಬಿಟ್ಟಿರುತ್ತೆ ಡೈರಿ. ಎಲ್ಲಿ ಅಕಾಮಡೇಟ್ ಮಾಡೋದು ಸಿನಿಮಾಗೆ? ಆಮೇಲೆ ಸಿನಿಮಾ ಏನು ಅಂತ ಅಂದರೆ ಇವಾಗ ಅವ್ರು ಕೊಟ್ಟು ಡೇಟ್ಗೆ ಮಾಡ್ತಾರೆ ಅನ್ನೋದೇನು ಗ್ಯಾರಂಟಿ ಇಲ್ಲ. ಕಾರಣ ಏನು ಅಂತ ಅಂದರೆ ಹೀರೋ ಟೈಮ್ ಸಿಗದೆ ಇರ್ಬೋದು, ಇಲ್ಲ ಹೀರೋಯಿನ್ ಸಿಗದೆ ಇರ್ಬೋದು, ಇಲ್ಲ ಬೇರೆ ಏನೋ, ಇಲ್ಲ ಅಟ್ಮಾಸ್ಫಿಯರಿಂದ ಚೇಂಜ್ ಆಗ್ಬೋದು, ಇಲ್ಲ ಅವ್ರದ್ದೇ ಪ್ರೊಡಕ್ಷನ್ ಪ್ರಾಬ್ಲಮ್ ಏನೋ ಇಟ್ಕೊಂಡು ಆಗಿರ್ಬೋದು. ಹೀಗಾಗಿ ಕ್ಯಾನ್ಸಲೇಷನ್ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದನ್ನು ಮ್ಯಾಚ್ ಮಾಡೋದಕ್ಕೆ, ಹೊಂದಾಣಿಕೆ ಮಾಡೋದಕ್ಕೆ ನನ್ನಿಂದ ಆಗಲಿಲ್ಲ. ಸೊ ಹಾಗಾಗಿ ಸಿನಿಮಾಗಳನ್ನ ಬಿಡ್ತಾ ಬಂದುಬಿಡ್ಬೇಕಾಯ್ತು. ಕೊನೆಗೆ ಮಾಡೋಕ್ಕಾಗಿಲ್ಲ, ಯಾಕೆಂದರೆ ಇದು ಕಂಪಲ್ಸರಿ, ಇದು ವೆರಿ ಇಂಪಾರ್ಟೆಂಟ್. ಸೊ ಎಗೈನ್ ನಾನು ಹೇಳೋದೇನು ಅಂತಂದರೆ ಹರ್ಷದ ಕೂಳು ಇದೇನು ಅಂತಂದ್ರೆ ನಮಗೆ ಪಕ್ಕಾ ಫಿಕ್ಸು.
ಇಲ್ಲ ಅಂತಾನೆ ಈ ತಿಂಗಳು ಮಾಡಿದ್ದು ನೆಕ್ಸ್ಟ್ ಮಂತ್ ಒಂದು 10ನೇ ತಾರೀಕು ಒಳಗಡೆ ಸಂಬಳ ಬಂದಂಗೆ ಬಂದುಬಿಡ್ತಾಯಿತ್ತು. ಸೊ ನಮ್ಮ ಮನೆ ಖರ್ಚು ನೋಡಬೇಕಲ್ಲ, ಆವಾಗ ಬಾಡಿಗೆ ಮನೆ ಇದ್ದಿದ್ದು. ಸೊ ಮನೆ ಬಾಡಿಗೆ ಅಂತೆ, ಮನೆ ಸಂಸಾರ ಅಂತೆ, ಓದು, ಇದೆಲ್ಲ ಸಮಸ್ಯೆಗಳಿಗೆ ಅದನ್ನು ತಳ್ಕೊಂಡು ಹೋಗಬೇಕಲ್ಲ ನಾವು. ಆ ಬಂಡಿ ತಳ್ಳೋದಕ್ಕೆ ನಮಗೆ ಬಹಳ ಹೆಲ್ಪ್ಫುಲ್ ಆಗಿದ್ದು ಸೀರಿಯಲ್. ಯಾಕಂದರೆ ಸಿನಿಮಾ ಇವತ್ತು ಆಗಬಹುದು, ಬಟ್ ಅವರು ಹಣ ಕೊಡ್ತಾರೆ ಅಂತ ಅಂದ್ಬಿಟ್ಟು ಏನು ಗ್ಯಾರಂಟಿ ಇಲ್ಲ. ಯಾಕಂದರೆ ಪೊಲೀಸ್ ಫೈಲ್ ಅಂತ ಒಂದು ಸಿನಿಮಾ ಮಾಡಿದೆ ನಾನು. ದೇವರಾಜ್ ಹೀರೋ, ಜಗ್ಗೇಶ್ ಹೀರೋ, ಸೆಕೆಂಡ್ ಹೀರೋ. ಸೊ ಹೀಗಾಗಿ ಏನಾಗೋಯಿತು ಅಂತ ಅಂದರೆ ಅದರಲ್ಲಿ ತುಂಬ ಶ್ರಮ ವಹಿಸಿದ್ದು ನಾನು. ಅದು ಒಂದು ವಿಲನ್ ಕ್ಯಾರೆಕ್ಟ್ರು, ಅದು ಲಂಬುನಾಗೇಶು, ನಾನು, ಸುಧೀರು ಇವರೆಲ್ಲ ಮಾಡಿದ್ವಿ. ಸೊ ಅದು ಸಿನಿಮಾಗೆ ತುಂಬ ವರ್ಕ್ ಮಾಡಿದ್ವಿ, ಓಡಿದ್ದೀನಿ. ಜ್ವರದಲ್ಲಿ ನಾನು ಚೇಸಿಂಗ್ ಅಂತೆ ಅದಂತೆ ಇದಂತೆ ಎಲ್ಲ ಮಾಡಿದ್ದೀನಿ. ಲಾಸ್ಟ್ನಲ್ಲಿ ನಾನು ಡಬ್ಬಿಂಗ್ ಮಾಡಬೇಕಾದ್ರೆ ಇದೇ ಸಂಕೇತ್ ಸ್ಟುಡಿಯೋ ಡಬ್ಬಿಂಗ್ ಹೋಗಿ ದಾಸ್ ಅಂತ ಹೇಳಿಬಿಟ್ಟು ಅಸೋಸಿಯೇಟ್ ಅವರು ನಾನು ಇಬ್ಬರೇ ಸ್ಟುಡಿಯೋದಲ್ಲಿದ್ದಿದ್ದು. ಸೊ ಡಬ್ಬಿಂಗ್ ಮುಗಿಸಿ ರಾತ್ರಿ 1:30 ಗಂಟೆಗೆ ಬಂದರೆ ಮೆಜೆಸ್ಟಿಕ್ನಲ್ಲಿ ಅದೊಂದು ಲಾಡ್ಜ್ ಇದೆ. ಆ ಲಾಡ್ಜಲ್ಲಿ ಎಲ್ಲ ಸೇರಿ ಹೇಳ್ಕೊಂಡಿದ್ದಿದ್ದು ಇವ್ರುಗಳು. ಬಂದು ನೋಡಿದ್ರೆ ಯಾರೂ ಬಾಗಿಲು ತೆಗೀಲಿಲ್ಲ. ಕಾರಿಡಾರ್ನಲ್ಲಿ ಮಲಗಿದ್ವಿ ನಾವು. ಕಾರಿಡಾರ್ನಲ್ಲಿ ಮಲಗಿದ್ದು ಬೆಳಗ್ಗೆ ಎದ್ದು ಕೇಳಿದ್ರೆ ಅವ್ರದ್ದು ಏನು ಉತ್ತರ ಇಲ್ಲ. ಆಮೇಲೆ ಸರಿ ಓಕೆ ದುಡ್ಡಾರು ಕೊಡಿ ಹೋಗಲಿ ಅಂತ ಅಂದರೆ ಪ್ರೊಡ್ಯೂಸರ್ ಎಲ್ಲ ಹೋಗಿದ್ದಾರೆ, ನಿಮಗೆ ಮನೆಗೆ ಕಳಿಸ್ಕೊಟ್ಬಿಡ್ತೀವಿ ಹೋಗಿ ಅಂತ ಅಂದರು. ನಾನಿರೋದು ತುಮಕೂರು. ಸೊ ಫೋನ್ ಮಾಡಿ ಇಲ್ಲ ಟಾಯ್ಲೆಟ್ನಲ್ಲಿದ್ದಾರೆ ಅನ್ನೋರು, ಇಲ್ಲ ಎಲ್ಲೋ ಹೋಗಿದ್ದಾರೆ ಅನ್ನೋರು, ಇಲ್ಲೋ ಇದಾಗಿರೋರು ಅನ್ನೋದು, ಹೀಗೇ ಎಲ್ಲ. ಕೊನೆಗೆ ಅದು ಬರಲೇ ಇಲ್ಲ. ಎಷ್ಟು ಶ್ರಮ ಪಟ್ಟಿದ್ದೋ ಅದಕ್ಕೆ ಒಂದು ಬಿಡಗಾಸಿನಷ್ಟು ನನಗೆ ಏನು ಸಂಭಾವನೆ ಬರಲಿಲ್ಲ. ಇದು ಬಿಡಿ, ಅದು ಕೆಲವೆಲ್ಲ ಅದು ನಡೆದೋಯ್ತು. ಬಟ್ ಸೀರಿಯಲ್ ಹಾಕಲ್ಲ, ನಮಗೆ ರೆಗ್ಯುಲರಾಗಿ ಪೇಮೆಂಟ್ ಏನು ಬರಬೇಕೋ ಅದನ್ನು ತಪ್ಪದೆ ತಲುಪಿಸುವಂತಹ ಒಂದು ವ್ಯವಸ್ಥೆ ಇಟ್ಕೊಂಡಿದ್ದಾರೆ. ಯಾಕೆಂದರೆ ಇದು ಲಾಂಗ್ ಪೀರಿಯಡ್ನಲ್ಲಿ ಓಡಬೇಕಾಗಿರೋದ್ರಿಂದ ನಮ್ಮ ಅವಶ್ಯಕತೆಯೂ ಅವ್ರಿಗಿರುತ್ತೆ. ಸೊ ಹಾಗಾಗಿ ಅವರು ಇದರಲ್ಲಿ ಫಿನಾನ್ಷಿಯಲ್ ಆಸ್ಪೆಕ್ಟ್ ಅವರು ಏನು ಇದು ಮಾಡಿ, ಅದಾದಮೇಲೆ ಇತ್ತೀಚಿನ ಒಂದು ಇದರಲ್ಲಿ ಮಹಾದೇವಿ ಅಂತ ಒಂದು ಸೀರಿಯಲ್ ಬಂತು. ಮಹಾದೇವಿನಲ್ಲಿ ವಿರೂಪಾಕ್ಷ ಶಾಸ್ತ್ರಿ ಅಂತ. ಇವತ್ತು ನಾರಾಯಣಪ್ಪ ಚೇಂಜ್ ಆಗಿ ವಿರೂಪಾಕ್ಷ ಶಾಸ್ತ್ರಿಗೆ ಬಂದು ನಿಂತಿದೆ. ದೇವಸ್ಥಾನಗಳಿಗೆ ಹೋದರೆ ವಿರೂಪಾಕ್ಷ ಶಾಸ್ತ್ರಿ. ಬಟ್ ಏನು ಅಂದರೆ ನಮಗೆ ಇನ್ನೂ ಹೊಸದಾಗಿ ಏನಾದ್ರು ಮಾಡಬೇಕು, ಇನ್ನೂ ಏನಾದರೂ ಇದು ಮಾಡ್ಕೋಬೇಕು ಅನ್ನೋದು ಮನಸ್ಸಿನಲ್ಲಿದೆ. ಆದರೆ ಏನು ಅಂದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಈಗ ಬಿಕಾಸ್ ಆಫ್ ಕೊರೋನಾ ಇದು ಇರೋದ್ರಿಂದ ಈಗ 60 ವರ್ಷದ ಮೇಲೆ ಬೇಡ ಅಂತ ಅವ್ರುಗಳೇ ನಿರ್ಬಂಧ ಹಾಕಿದ್ದಾರೆ. ನಮಗೇನು ಪ್ರಾಬ್ಲಮ್ ಇಲ್ಲ, ನಾವು ಯಾವಾಗ ಈಗಲೂ ಮಾಡಿದೆ. ಯಾವುದು ನಂದಿನಿ ಅಂತ ಒಂದು 5-6 ದಿವಸ ಮಾಡಿದೆ, ಅದು ಲಾಸ್ಟ್ನಲ್ಲಿ ಕರೆದು ನಿಂತೋಯ್ತು. ಅದಕ್ಕೆ ಮುಂಚೆ ಇನ್ಯಾವುದೋ ಒಂದು ಸೀರಿಯಲ್ ಕರೆದ್ರು, ಅದು 1-2 ದಿವಸದ ಕೆಲಸ ಇತ್ತು. ಓಕೆ, ಹೀಗೆ ಯಾವುದೋ ಬರುತ್ತಾ, ಹೌದು, ಹುನ್ನೆ ಕೂರಬಾರ್ದು. ನಾನು ಹೇಳಿದ್ನಲ್ಲ, ಸೆಳೆಯುತ್ತೆ ಹಾಗೇ ಅದು. ಇಟ್ಸ್ ನಥಿಂಗ್ ಬಟ್ ಎ ಸಾರ್ಟ್ ಆಫ್ ಮ್ಯಾಗ್ನೆಟ್. 6-7 ಸಿನಿಮಾ ಇನ್ನೂ ಹಾಗೇ ಇದೆ, ಇನ್ನೂ ರಿಲೀಸ್ ಆಗಲಿ. ಯಾಕಂದರೆ ಥಿಯೇಟರ್ಸ್ ಇಲ್ಲದೆ ಎಲ್ಲೂ ರಿಲೀಸ್ ಮಾಡೋದಕ್ಕೆ ಚಾನ್ಸಸ್ ಇಲ್ಲ. ಏನೋ ಭಗವಂತ ಕೊಟ್ಟಿದ್ದರಲ್ಲಿ ನಮ್ಮ ಮಿಸ್ಸಸ್ ಕೆಲಸದಲ್ಲಿ ಇದ್ದಿದ್ದರಿಂದ ಒಂದು ಸ್ವಲ್ಪ ಎರಡನ್ನೂ ಹಾಗೆ ತೂಗಿಸ್ಕೊಂಡು ಹೋಗಿದ್ದಾಯಿತು. ಈಗ ನನ್ನ ಮಗಳಿದ್ದಾಳೆ ಅರ್ಚನಾ ಅಂತ, ಅವಳು ಇವಾಗ ಮುದ್ದು ಲಕ್ಷ್ಮಿ ಅನ್ನೋ ಒಂದು ಸೀರಿಯಲಲ್ಲಿ ಮಾಡ್ತಾಯಿದ್ದಾಳೆ. ಇದು ಬಿಟ್ಟು ತೆಲುಗಿನಲ್ಲಿ 2 ಪ್ರಾಜೆಕ್ಟ್ ಮಾಡ್ತಾಯಿದ್ದಾಳೆ ಅವಳು. ಕಾರ್ತಿಕ ದೀಪಂ ಅಂತ, ಅದು ನ್ಯಾಷನಲ್ ಲೆವೆಲ್ನಲ್ಲಿ ನಂಬರ್ 1 ಅದು. ಸೊ ಅದರಲ್ಲಿ ಮೇಜರ್ ಕ್ಯಾರೆಕ್ಟರ್ ಮಾಡ್ತಾಯಿದ್ದಾರೆ, ಪಿಲ್ಲರ್ ಕ್ಯಾರೆಕ್ಟರ್ ಸೌಂದರ್ಯ ಅನ್ನೋ ಒಂದು ಕ್ಯಾರೆಕ್ಟರ್ ಮಾಡ್ತಾಯಿದ್ದಾಳೆ. ಅದು ಅವಳಿಗೆ ಆಂಧ್ರದಲ್ಲಿ ತುಂಬ ಹೆಸರು ಕೊಟ್ಟಿದೆ, ಮನೆ ತಲುಪ ಹೋಗ್ಬಿಟ್ಟಿದೆ. ಸೊ ಶಿ ಈಸ್ ಆಲ್ಸೋ ಡೂಯಿಂಗ್ ಸಮಥಿಂಗ್. ಓಕೆ, ನನ್ನ ಇದಕ್ಕೆ ಒಂದು ಹೆಸರು ಹೇಳೋದಕ್ಕೆ ಇನ್ನೊಂದು ನಮ್ಮ ಕುಡಿ ರೆಡಿ ಇದೆ. ಮೊಮ್ಮಗ ಇದ್ದಾನೆ, ಅವನು ಓದ್ತಾ ಇದ್ದಾನೆ 3rd ಸ್ಟ್ಯಾಂಡರ್ಡ್ ಇವಾಗ. ನಮ್ಮ ಮಿಸ್ಸಸ್ ರಿಟೈರ್ ಆಯಿತು, ಇನ್ನೇನು ಮನೆಯ ಮಂತ್ರಾಲಯ. ಸೊ ನಾವು ಅವರು ಕಷ್ಟ ಸುಖಗಳು ನಾವೇ ಮಾತಾಡಿಕೊಂಡು ಹಂಚ್ಕೊಂಡು ಬೆಳಗಿನ ಕಾರ್ಯಕ್ರಮ ಇನ್ನೇನು ಅಡುಗೆ ಅದು ಇದು ಏನಿದೆಯೋ ದಿನನಿತ್ಯದ ಕಾರ್ಯಕ್ರಮಗಳು ಮಾಡ್ಕೊಂಡು ಹೋಗ್ತಾಯಿದ್ವಿ. ಇಲ್ಲಿವರೆಗೂ ಬಂದಿದೆ ನಮ್ಮ ಬದುಕು ಸಾಗಿ ಬಂದಿದೆ. ಪ್ರೇಕ್ಷಕರು ಎಲ್ಲೂ ಹೋದರೂ ಅಷ್ಟೇನೆ, ಈ ಹೆಣ್ಣು ಮಕ್ಕಳೇ ಮೇಜರು. ಏನು ಅಂತಂದರೆ ಬಂದು ಕೈ ಹಿಡ್ಕೊಂಬಿಡೋರು, ನೀವೇ ನಮ್ಮ ಮಾವ ಆಗಬೇಕು. ಅವ್ರು ಕಣ್ಣೀರು ಹಾಕೋರು, ಅವ್ರ ಮಾತು ಆಮೇಲೆ ಹೇಳಿಮ್ಮ ಏನಮ್ಮ ಹೇಳಿ ಪರವಾಗಿಲ್ಲ, ಇಲ್ಲ ನೀವೇ ಮುಂದಿನ ಜನ್ಮದಲ್ಲ ಆದ್ರೂ ನಮ್ಮ ಮಾವ ಆಗಿ ಬರಬೇಕು, ಹೀಗೆ. ಸೊ ಅದ್ರದ್ದು ಮರೆಯಲಾರ್ದ ಘಟನೆ. ಮೈಸೂರಿಗೆ ಹೋಗಿದ್ವಿ, ಒಂದು ಗುಂಬಸ್ ಇದ್ದತ್ರನೇ ಏನೋ ಅಲ್ಲೊಂದು ಶ್ರೀರಂಗಪಟ್ಟಣದಲ್ಲಿ ಇದೆಯಲ್ಲ ನದಿ, ಅಲ್ಲಿಗೆ ಹೋಗಿದ್ವಿ. ಅಲ್ಲಿ ಏನು ಅಂತ ಅಂದರೆ ಅಲ್ಲಿ ಕತೆ ಚೇಂಜ್ ಮಾಡಬೇಕು ಅಂತ ಇವರು ಒಂದು ಐಡಿಯಾ ಮಾಡಿಕೊಂಡ್ರು. ಏನು ಅಂದರೆ ನಾರಾಯಣಪ್ಪ ನೀರಿನಲ್ಲಿ ಬಿದ್ದು ಸತ್ತೋಗ್ಬಿಡ್ತಾನೆ.
ಅವನ ತಮ್ಮ ಒಬ್ಬ ಇದ್ದ, ಅದನ್ನು ಓಪನ್ ಮಾಡಬೇಕಲ್ಲ. ಅವನ ತಮ್ಮನಿಗೂ ಇವನಿಗೂ ಕಾಂಟ್ಯಾಕ್ಟ್, ಇದು ಎಲ್ಲೂ ರಿವೀಲ್ ಆಗಿಲ್ಲ. ಬಟ್ ಇವ್ರಿಗೆ ಕತೆ ಹೊಳಿತಾ ಇಲ್ಲ ಏನು ಮಾಡಬೇಕು ಅಂತ. ಹೊಸ ಒಂದು ಪಾತ್ರ ಹುಟ್ಟು ಹಾಕ್ಬಿಡೋಣ. ಅವನು ಹೈಫೈ, ಅವನು ಇವನ ತಮ್ಮ. ಇವನು ಅಲ್ಲಿ ಕೂತಿರ್ತಾನೆ, ಅಲ್ಲಿ ಒಂಥರ ಏನೋ ಡಿಪ್ರೆಷನಲ್ಲಿ ಇರ್ತಾನೆ, ಸಿಕ್ಕಾಬಿಟ್ಟೆ ಕೂತಿರ್ತಾನೆ. ಹಾಗೆ ಜಾರಿಬಿಟ್ಟು ಕೆಳಗಡೆ ಬಿದ್ದು ನದಿಲಿ ತೇಲ್ಕೊಂಡು ಹೊರಟೋಗ್ಬಿಡ್ತಾನೆ. ಆಮೇಲೆ ಈ ಹೊಸ ಕ್ಯಾರೆಕ್ಟರ್ ಬರುತ್ತೆ ಅನ್ನೋ ಒಂದು ಇದು ಕಾನ್ಸೆಪ್ಟ್ ಮಾಡಿದ್ರು ಅವರು. ಅದು ಸಕ್ಸಸ್ ಆಗಲಿಲ್ಲ. ಅದು ಅಷ್ಟು, ಅದು ನಾನೇ ಮಾಡಿದ್ದು. ಸೊ ಆ ಕ್ಯಾರೆಕ್ಟರ್ನಲ್ಲಿ ಒಂದು ಸ್ವಲ್ಪ ಜುಬ್ಬ ಅಂತೆ ಇದಂತೆ ಹೈಫೈ ಲೆವೆಲ್ನಲ್ಲಿ ಚಿತಾಶಣಿಯವರು ನನ್ನ ವೈಫ್ ಕ್ಯಾರೆಕ್ಟರ್ ಮಾಡಿದ್ರು. ಸೊ ಅದು ಅಲ್ಲಿ ಏನಾಗೋಯಿತು ಅಂದರೆ ಇನ್ಸಿಡೆಂಟು, ಏನು ಜೋರು ನದಿ ನೀರು ಸಿಕ್ಕಾಪಟ್ಟೆ ಫೋರ್ಸಲ್ಲಿತ್ತು. ಇವರು ಅಲ್ಲಿ ಬೇರೆಯವರು ಯಾವುದೋ ಮಹಿಳಾ ಸಂಘದವರು ಯಾರೋ ಬಂದಿದ್ದರು. ಅವರು ಎಲ್ಲ ನೀರಿಗೆ ಇಳಿದ್ಬಿಟ್ಟು ಇದು ಮಾಡೋ ಒಂದು ಲೇಡಿ ಕೊಚ್ಕೊಂಡು ಹೊರಟೋಗ್ತಾಯಿದ್ರು. ಅವರು ನಮ್ಮ ಲೈಟ್ ಹುಡುಗರು ಪಾಪ ಇಮ್ಮಿಡಿಯೇಟ್ ಧುಮುಕಿ ಜುಟ್ಟಿಡ್ಕೊಂಡು ಎಳ್ಕೊಂಬಂದು ಮೇಲ್ಬಿಟ್ರು. ಅಲ್ಲಿ ನನಗೆ ಶುರುವಾಯಿತು ಇದು, ಏನಪ್ಪ ಇದು ಬಿದ್ದರೆ ಕಥೆ ಏನು ಅಂತ ಅಂದ್ಬಿಟ್ಟು. ಪಾಪ ನಮ್ಮ ಲೈಟ್ ಆಫೀಸರ್ಸು ಇವರು ಎಲ್ಲ ಸುತ್ತಲೂ ಹಗ್ಗ ಹಿಡ್ಕೊಂಡು ನಿಂತ್ಕೊಂಡು, ಆಮೇಲೆ ನಾನು ಬೀಳೋದು, ಆಮೇಲೆ ತೇಲೋದು, ಇದೆಲ್ಲ ಮಾಡಿ ತೋರಿಸು. ನನಗೆ ಸ್ವಿಮ್ಮಿಂಗ್ ಅಂತೂ ಬರೋದೇ ಇಲ್ಲ ಶುದ್ಧವಾಗಿ. ಸೊ ಇವೆಲ್ಲ ಏನು ಅಂತ ಅಂದರೆ ಒಂಥರ ನಮಗೆ ಅದು ಒಂಥರ ಲೀಲಾಜಾಲ ಆಗೋಗ್ಬಿಟ್ಟಿತ್ತು. ಅದು ಆ ಕ್ಯಾರೆಕ್ಟ್ರೇ ಆ ಥರ, ಮ್ಯಾನ್ರಿಸಮ್ಮು ಅದೇ ಫಿಕ್ಸ್ ಆಗೋಗ್ಬಿಟ್ಟಿತ್ತು ನನಗೆ. ಅಲ್ಲಿಂದ ಬಂದಮೇಲೆ ಬೇರೆ ಸೀರಿಯಲ್ ಮಾಡಬೇಕಾದ್ರೆ ನನಗೆ ಅದೇ ಮ್ಯಾನ್ರಿಸಮ್ ಬಂದ್ಬಿಡೋದು. ಯಾಕೆಂದರೆ 9 ವರ್ಷ ಮಾಡಿರೋದು ಅದೇ ಕುಂಟ್ಕೊಂಡು ನಡ್ಕೊಂಡು ತೂಗಾಡ್ತು, ಹ್ಯಾಂಗ್ ಓವರ್ ಆಗೋಗ್ಬಿಡ್ತದ್ದು. ಅಯ್ಯೋ ದೇವ್ರೆ, ಇದೇನಪ್ಪ ಹಿಂಗಾಗೋಯ್ತಿದ್ದು ಕತೆ ಅಂತ ಅಂದ್ಬಿಟ್ಟು ನನಗೆ ಕಷ್ಟಪಟ್ಟು ಅದನ್ನು ಚೇಂಜ್ ಮಾಡ್ಕೊಂಡಿದ್ದಾಯಿತು. ಓಕೆ, ನೋ ಪ್ರಾಬ್ಲಮ್. ಒಂದು ಮರೆಯಲಾಗದ ಒಂದು ಸೀರಿಯಲ್ ಅದು. ಅದಕ್ಕೆ ಹೇಳ್ತೀನಲ್ಲ, ನಾನು ಮಾಂಗಲ್ಯ ಮುಗಿದಾಗ ಏನು ಅಂತ ಅಂದರೆ ನಂದು ಡೆತ್ ಅಂತ ಆಗೋಗ್ಬಿಡುತ್ತೆ. ಡೆತ್ ಅಂತ ಆದಾಗ ಆವಾಗ ನೋಡಬೇಕು. ಮತ್ತು ರಾತ್ರಿ ಸುಮಾರು 1 ಗಂಟೆನೋ ಏನೋ ಏನೆಲ್ಲ ಆರ್ಟಿಸ್ಟ್ಗಳು ರಿಯಲ್ಲಾಗಿ ವರ್ಕೌಟ್ ಮಾಡಿಬಿಟ್ರು. ಅದು ಅಳೋದು ನಿಲ್ಲಿಸ್ತಾ ಇಲ್ಲ, ಶಾರ್ಟ್ ಮುಗಿದಿದೆ, ಅಳೋದು ನಿಲ್ಲಿಸ್ತಾ ಇಲ್ಲ ಒಬ್ರು. ಯಾರಿಗೆ ನಾನು ಒಂದು ಕಡೆ ಹೇಳ್ತಾ ಇದ್ದೆ ಇನ್ಫ್ಯಾಕ್ಟ್. ಯಾಕೆಂದರೆ ಆ ಮಟ್ಟಕ್ಕೆ ನಾವು ಬೆರೆತು ಹೋಗ್ಬಿಟ್ಟಿದ್ವಿ, ಆ ಮಟ್ಟಕ್ಕೆ ನಮ್ಮ ಬಾಂಧವ್ಯ ಬೆಳೆದ್ಬಿಟ್ಟಿತ್ತು. ಸೊ ಹೀಗಾಗಿ ನಮಗೆ ಅದರಿಂದ ಹೊರಗಡೆ ಬರೋದಕ್ಕೆ ಆಗಲಿಲ್ಲ ಸುಮಾರು ಹೊತ್ತು. ಆಮೇಲೆ ಡಿಪಾರ್ಚರ್, ನಾವು ಬೆಳಿಗ್ಗೆ 5:30 6 ಗಂಟೆಗೂ ಜಾಗ ಬಿಟ್ಟಿದ್ದು, 1 ಗಂಟೆಗೆ ಶೂಟಿಂಗ್ ಮುಗಿದೆ. ಯಾರು ಮಾತಾಡ್ತಾ ಇಲ್ಲ, ಎಲ್ಲ ಆಳ್ತಾ ಇದ್ದಾರೆ, ಯಾರು ಸಮಾಧಾನ ಮಾಡೋದು. ಸೊ ಇದು ನಮ್ಮ ಪರ್ಟಿಕ್ಯುಲರ್ ಆಗಿ ಇದರಲ್ಲಿ ಸುಮಾರು ಸೀರಿಯಲ್, ಅದರಲ್ಲೂ ಚದುರಂಗ ಅಂತ ಇವರು ನಮ್ಮ ಭಾರ್ಗವ ಅವರು ಡೈರೆಕ್ಟ್ ಮಾಡಿದ್ರು. ನಾನು ಸುಮಾರು ಸೀನಿಯರ್ ಡೈರೆಕ್ಟರ್ಸ್ ಎಲ್ಲ ಮಾಡಿದೆ. ವಿಜಯ ರೆಡ್ಡಿ, ವೆಂಕಟೇಶ್ ಮಹಿಮೆ ಅಂತ ಮಾಡಿದ್ರು ಇಲ್ಲಿ ರಾಮೋಜಿ ಫಿಲ್ಮ್ ಸಿಟಿನಲ್ಲಿ. ಅದರಲ್ಲಿ ಆಕಾಶ್ ರಾಜನ್ ಕ್ಯಾರೆಕ್ಟರ್ ಮಾಡಿದೆ. ಅದಾದಮೇಲೆ ಇದು ಮಹಾಭಾರತ ಬಂತು. ಮಹಾಭಾರತದಲ್ಲಿ ಭೀಷ್ಮನ್ ಕ್ಯಾರೆಕ್ಟರ್ ಮಾಡಿದೆ. ಸೀತೆ ಬಂತು, ದಶರಥನ ಕ್ಯಾರೆಕ್ಟರ್ ಮಾಡಿದೆ. ಸೊ ಇಲ್ಲ, ಅದೂ ಅಷ್ಟೇ ತುಂಬ ಒಳ್ಳೆ ಹೆಸರು ಕೊಟ್ಟಂತಹ. ಅದು ವಿಜಯ ರೆಡ್ಡಿ ಅವರು ಡೈರೆಕ್ಟ್ ಮಾಡಿದ್ರು. ಇದು ಬಂದುಬಿಟ್ಟು ಬಾಂಬೆನವರೇ ಡೈರೆಕ್ಷನ್ ಮಾಡಿದ್ದು. ಜೊತೆಗೆ ನಮ್ಮವರು ಅಸೋಸಿಯೇಟ್ಸು ಇದ್ದರು. ಸೊ ಈ ಥರ ವಿಧವಾದ ಕ್ಯಾರೆಕ್ಟರ್ಸ್ ಎಲ್ಲ ಮಾಡಿದ್ದಾಯಿತು. ಬಟ್ ಇದರಲ್ಲಿ ಹಿಸ್ಟಾರಿಕಲ್ ಪ್ಲೇನಲ್ಲಿ ಏನು ಪ್ರಾಬ್ಲಮ್ಮು ಅಂತ ಅಂದರೆ, ಈ ಬೇಸಿಗೆ ಕಾಲದಲ್ಲಿ ಭಯಂಕರ ಪ್ರಾಬ್ಲಮ್. ಏನು ಅಂತಂದರೆ ಈ ಜ್ಯುವೆಲ್ಸ್ ಎಲ್ಲ ಹಾಕ್ತಿರ್ತಾರೆ, ಗಡ್ಡ, ಮೀಸೆ, ಹುಬ್ಬು, ತಲೆ ಜುಟ್ಟು, ಒಳಗಡೆ ಎಲ್ಲ ಬೆವೆತು ಬೆಂಡ ಹೋಗ್ಬಿಟ್ಟಿರ್ತೀವಿ. ಸಾಯಂಕಾಲ ಅದು ತೆಗೆದು ಕಿತ್ತು ಸಾಕಪ್ಪ ಅನ್ನೋ ಲೆವೆಲ್ಗೆ ಹೋಗ್ಬಿಟ್ಟಿರ್ತೀವಿ. ಯಾಕೆಂದರೆ ಸಿನಿಮಾ ಅಂತಾದರೆ ಎಲ್ಲೋ ಒಂದು ಶಾರ್ಟ್ ಮಾಡ್ತಾರೆ, ಓಕೆ ಆ ಟೈಮಿಗೆ ರೆಡಿಯಾಗಿ ಹೋದರೆ ಸಾಕು. ಬಟ್ ಇದು ಆ ಥರ ಅಲ್ಲ, ಬೆಳಗ್ಗೆ ಸಾಯಂಕಾಲದವರೆಗೂ ಇದ್ದೇ ಇರುತ್ತೆ. ಒಂದು 8-10 ಸೀನ್ ಮಾಡ್ಕೊಳ್ತಾರೆ, ತೆಗಿಯೋಂಗಿಲ್ಲ, ಗಾಳಿನೂ ಆಡಿಸ್ಕೊಳ್ಳೋ ಹಂಗಿಲ್ಲ. ಸೊ ಹೀಗೆ ಏನೋ ಟ್ರಾವೆಲ್ ಮಾಡಿದ್ದಾಯಿತು. ಏನು ಅಂತ ಅಂದರೆ ಕಲ್ತಿದ್ದಕ್ಕೂ ಭಗವಂತ ನಾವು ಬದುಕಿರ್ತೀವಿ, ಹೋಗ್ತೀವಿ, ಎಲ್ಲರೂ ಒಂದು ದಿವಸ ವಿರ್ ಆಲ್ ಇನ್ ಕ್ಯೂ. ಬಟ್ ನಮ್ಮ ಟರ್ನ್ ಯಾವಾಗ ಬರುತ್ತೆ ನಮ್ಗೆ ಗೊತ್ತಿಲ್ಲ. ಸೊ ಅಲ್ಲಿವರೆಗೂ ಇರಬೇಕು. ಎಲ್ಲರೂ ಇರ್ತಾರೆ, ಎಲ್ಲರೂ ಬದುಕ್ತಾರೆ, ಎಲ್ಲರೂ ಹೋಗ್ತಾರೆ. ಆದರೆ ಒಂದು ಹೆಸರನ್ನ ಉಳಿಸ್ಬಿಟ್ಟು ಹೋಗೋದು ಇದೆಯಲ್ಲ, ಹೌದು, ನಾವೇನೋ ಒಂದು ಜನರಿಗೆ ಮನರಂಜನೆ ಕೊಡೋ ವಿಚಾರದಲ್ಲಾಗಲಿ ನಮ್ಮ ಕೈಲಾದದ್ದು ಇಷ್ಟೇ. ಅದು ಚಿರಾಯು, ಅದು ಹಾಗೇ ಇರುತ್ತೆ. ಇಂಥವ್ರೊಬ್ಬರಿದ್ದರು ಅಂತ ಯಾರೋ 4 ಜನ ಮಾತಾಡಿದ್ರೆ ಸಾಕು, ಅದೇ ಧನ್ಯ. ಇಲ್ಲ, ಇದೆ, ಅದಿದೆ. ಅದು ಯಾಕೆ ಅಂತ ಅಂದರೆ ತುಂಬ ಇಲ್ಲಿಗೆ ಬಂದಮೇಲೆ ನನಗೆ ಅದು ಇದಾಯಿತು.
ಇವತ್ತಿಗೂ ಕೂಡ ಅಲ್ಲಿದ್ದಿದ್ದರೆ, ಯಾಕೆಂದರೆ ಆವಾಗ ಯಾವುದೇ ಯುದ್ಧ ಆಗಲಿ, ಈ ಟೆರರಿಸಮ್ ಆಗಲಿ ಅದೆಲ್ಲ ಏನೂ ಇರಲಿಲ್ಲ ಅವಾಗ ತುಂಬ ಪೀಸ್ಫುಲ್ ಆಗಿತ್ತು ಅವಾಗ. ಸೊ ಆದರೆ ಇವಾಗ ನಾವು ಇರಬೇಕಾಗಿತ್ತು ಅಲ್ಲಿ ಇಂಥ ಸಮಯದಲ್ಲಿ. ಅಫ್ಕೋರ್ಸ್ ನಾನು ಇರ್ತಾನೆ, ಏನು ಅಂದರೆ 68 ಆಗೋಯ್ತು, ನಾನು ಯಾವಾಗಲೂ ರಿಟೈರ್ ಆಗಿಬಿಡ್ತಾಯಿದ್ದೆ. ಬಟ್ ಅನಿಸುತ್ತೆ ಅಲ್ಲಿ ಲೈಫ್ ಆ ಥರ ಇದೆ, ಅಷ್ಟು ಚೆಂದ ಲೈಫ್. ಒಂದು ಬಡಾಖಾನ ಅಂತ ಬರುತ್ತೆ. ಬಡಾಖಾನ ಅಂತ ಅಂದರೆ ಈ ಅಕೇಶನ್ ಟೈಮಿಗೆ ಹೋಲಿ ಹಬ್ಬ ಆಯಿತು, ಯಾವುದೋ ಇನ್ನೊಂದು ಫೆಸ್ಟಿವಲ್ ಆಯಿತು, ಗಣೇಶ ಹಬ್ಬ ಆಯಿತು, ಇನ್ನೊಂದು ಆಯಿತು. ಆ ಟೈಮ್ನಲ್ಲಿ ಎಲ್ಲರೂ ಅಷ್ಟು ಬೆಟಾಲಿಯನ್, ಆ ರೆಜಿಮೆಂಟ್ ಅಷ್ಟೂ ಜನ ಯೂನಿಫಾರ್ಮ್ನಲ್ಲಿ ಕೂತಿರೋದು. ಯೂನಿಫಾರ್ಮ್ನಲ್ಲಿ ಕೂತ್ಕೊಂಡು ಒಬ್ಬ ಕಮಾಂಡರ್ ಬರೋವ್ರಿಗೂ ಕಾಯಬೇಕು. ಅವನು ಬಂದು ಓಕೆ ಊಟ ಮಾಡಿ ಅಂತಾನೆ, ಎಲ್ಲರೂ ಊಟ ಶುರು ಮಾಡಬೇಕು. ಏನೋ ಒಂಥರ ಸಿಸ್ಟಮ್ಯಾಟಿಕ್ ಲೈಫ್. ಎಸ್, ಸಿಸ್ಟಮ್ಯಾಟಿಕ್ ಲೈಫ್. ಅದು ನನಗೆ ಇನ್ಸ್ಪೈರ್ ಆಗಿದ್ದೇನು ಅಂದರೆ ಮಿಲಿಟ್ರಿಗೆ ಸೇರಬೇಕು ಅಂತ. ಆವಾಗೆಲ್ಲ ಏನು ಬರ್ತಾಯಿತ್ತು ಅಂತಂದರೆ, ಈ ಇದರಲ್ಲಿ ಟೆಂಟ್ನಲ್ಲೇ ಆಗಲಿ, ಥಿಯೇಟರ್ಸ್ನಲ್ಲೇ ಆಗಲಿ, ಆವಾಗ 61, 75 ಏನು ವಾರ್ ನಡೀತು ಪಾಕಿಸ್ತಾನ ಇಂಡಿಯಾ, ಆಗ ಅಲ್ಲಿ ತೋರಿಸೋರು ಸ್ಕ್ರೀನ್ ಮೇಲೆ ಇಷ್ಟು ಯುದ್ಧ ನಡೀತಾ ಇದೆ, ಇಂತಿಂಥ ಕಡೆ ಇದಾಗಿದೆ, ನಮ್ಮ ಸೈನಿಕರ ಸಾವಿಷ್ಟ ಆಗಿದೆ, ಎನಿಮೀಸ್ ಇಷ್ಟು ಜನ ಹೋಗಿದ್ದಾರೆ. ಅದನ್ನು ಒಂದು 5 ನಿಮಿಷ ತೋರಿಸ್ಬಿಟ್ಟು ಆಮೇಲೆ ಅದು ನಮ್ಮೊಂಥರ ಖುಷಿ, ನಾನು 4-5 ಜನ ಹೊಡೆದಾಕ್ಬಿಟ್ಟು ಬರಬೇಕು ಅನ್ನೋದು. ಆಗಲೇ ಆ ಏಜ್ನಲ್ಲೇ ಬಿಡಬಾರ್ದು, ಹೊಡೆದಾಕ್ಬಿಡ್ಬೇಕು ಕಣ್ಣನ್ನ. ಅದು ಆ ಒಂದು ಕೆಚ್ಚಿತ್ತು ಆವಾಗ. ಅದು ಹಾಗೆ ಮೇ ಬಿ ಟ್ರಾವೆಲ್ಡ್, ಮೇ ಬಿ ಇನ್ನೊಂದೇನು ಅಂತ ಅಂದರೆ ಈ ಹೆರಿಡಿಟ್ರಿ ಅಂತ ಒಂದು ಹೇಳ್ತಾರೆ, ಇಲ್ಲ ತಂದೆ ಸೇರಿದ್ರಿಂದ ನಮಗೂ ಆ ಗುಣ ಬಂದು ನಮ್ಮ ಅಣ್ಣ ಅವ್ರಿಗೂ ಬಂದಿರ್ಬೋದು. ಇವಾಗ ನಮ್ಮ ಅಣ್ಣ ಅವರು ಮೇಲ್ಕೋಟೆನಲ್ಲೇ ಇದ್ದಾರೆ. ಮೇಲ್ಕೋಟೆನಲ್ಲಿ ಆನಂದಾಶ್ರಮ ಅಂತ ಒಂದು ಆಶ್ರಮ ಸ್ಥಾಪನೆ ಮಾಡಿ, ಅಲ್ಲಿ ಆ ಆಂಡಾಳನ್ನ ಪ್ರತಿಷ್ಠಾಪನೆ ಮಾಡಿ, ಅಲ್ಲಿ ದಿನ ಪೂಜೆ, ಆರಾಧನೆ, ಹೋಮ ಎಲ್ಲ ನಡೆಯುತ್ತೆ. ಇವರು ಪೀಠಾಧಿಪತಿಗಳು. ಒಂದು 20-25 ಜನ ಮಕ್ಕಳು, ಬಡ ಮಕ್ಕಳು, ತುಂಬ ಕೆಳಮಟ್ಟದಲ್ಲಿರೋರಿಗೆ ವೇದ, ಆಗಮ, ಸಂಸ್ಕೃತ, ಜನರಲ್ ಎಜುಕೇಷನ್ ಇಷ್ಟನ್ನು ಹೇಳ್ಕೊಡ್ತಾರೆ ಅವರಿಗೆ ಫ್ರೀ ಆಫ್ ಕಾಸ್ಟ್. 8 ವರ್ಷಗಳ ಕಾಲ ಅವ್ರಿಗೆ ಹೇಳಿಕೊಟ್ಟು 8 ವರ್ಷದ ಮೇಲೆ ದೇವಸ್ಥಾನಗಳಿಗೆ ಇವರೇ ಅಪಾಯಿಂಟ್ ಮಾಡ್ತಾರೆ. ಆ ಒಂದು ಸೇವೆನಲ್ಲೇ ಅವರಿದ್ದಾರೆ. ನಾವು ಕಲಾ ಸೇವೆಯಲ್ಲಿ ನಾವಿದ್ದೀವಿ. ಹೊಸ ಹುಡುಗರಿಗೆ ಏನಾದರೂ ನಿಮ್ಮ ಅನುಭವದ ಒಂದು ಮಾತು, ಹೊಸದಾಗಿ ಕಲೆ ಅಂದರೆ ಯಾವುದೇ ವ್ಯಕ್ತಿ ಆಗಲಿ, ಇದು ಬರೀ ಕಲೆ ಅಂತಲೇ ಇಲ್ಲ, ನಾವು ಮಾಡುವಂಥ ಕೆಲಸದ ಮೇಲೆ ಶ್ರದ್ಧೆ ಇರಬೇಕು, ಭಕ್ತಿ ಇರಬೇಕು, ಅದನ್ನು ಪೂಜಿಸಬೇಕು, ಆರಾಧಿಸಬೇಕು. ಆಗಲೇ ಯಾವುದೇ ಆದರೂ ಒಲಿಯೋದು. ಅದಿಲ್ಲ ನಾನು ಬರೀ ಸಂಬಳಕ್ಕೋಸ್ಕರ ಕೆಲಸ ಮಾಡ್ತೀನಿ, ಇಲ್ಲ ಅಂತಂದರೆ ಏನೋ ಸ್ಕ್ರೀನ್ ಮೇಲೆ ಬರಬೇಕು, ನಾನು 4 ಜನಕ್ಕೆ ತೋರಿಸ್ಕೋಬೇಕು, ಅದರಿಂದ 3 ಕಾಸಿನ ಪ್ರಯೋಜನ ಆಗೋದಿಲ್ಲ. ಇಟ್ಸ್ ಆಫ್ ಮಿಯರ್ಲಿ ವೇಸ್ಟ್. ಅದಕ್ಕೆ ನಮಸ್ಕಾರ ಮಾಡಬೇಕು, ಕೈ ಮುಗಿದು ಕೆಲಸ ಮಾಡಬೇಕು, ಅದರಲ್ಲಿ ಲೀನವಾಗಬೇಕು. ಆಗಲೇ ಆಮೇಲೆ ನಮ್ಮ ಭಾಷೆ ಬಹಳ ಶುದ್ಧವಾದ ಭಾಷೆ, ಅದ್ಭುತವಾದ ಭಾಷೆ. ಆ ಭಾಷೆನ ಹೇಗೆ ಬಳಸಬೇಕು ಅನ್ನೋದು ಗೊತ್ತಿರಬೇಕು. ಸುಮ್ಮನೆ ಎಲ್ಲರೂ ಕಲಾವಿದ ಆಗ್ತೀನಿ ಅಂದರೆ ಆ ಪ್ರಯೋಜನ ಇಲ್ಲ. ಕೆಲವೊಂದು ಇನ್ಬಿಲ್ಟ್ ಕ್ಯಾರೆಕ್ಟರ್ ಇರುತ್ತೆ, ಕೆಲವೊಂದು ನಾವು ತಗೊಳ್ಳೋವಂಥದ್ದಿರುತ್ತೆ. ಬೇರೆ ಇವತ್ತು ಕಲಿಯೋದು ಬೇಕಾದಷ್ಟಿದೆ. ಸುಮಾರು ಕಲಾವಿದರುಗಳನ್ನ ನೋಡಿ ನಾವು ಕಲಿತೀವಿ. ಇದು ಹೀಗಿದ್ದರೆ ಚೆನ್ನಾಗಿರುತ್ತಲ್ವ, ಇದೇ ಚಿಂತೆನಲ್ಲಿ ಇರ್ತೀವಿ. ಅದೇ ಚಿಂತೆನಲ್ಲಿ ಇರಬೇಕು. ಆವಾಗಲೇ ನಾವು ಏನಾದ್ರು ಕೊಡೋಕ್ಕೆ ಸಾಧ್ಯ. ಇಲ್ಲದೇ ಇದ್ದರೆ ಅಕ್ಸೆಪ್ಟೆನ್ಸೇ ಇರೋದಿಲ್ಲ. ನಾನು ಏನೋ ಬಂದೆ, ಈಗ ಪರಕಾಯ ನೀವು ಪ್ರವೇಶ ಮಾಡಲಿಲ್ಲ ಅಂತಂದ್ರೆ ನಾರಾಯಣಪ್ಪ ಆಗೋದಕ್ಕೆ ಆಗ್ತಾ ಇರಲಿಲ್ಲ. ಭಯಂಕರ ನಾವು ಆ ಬಟ್ಟೆ ಹಾಕ್ಕೊಂಬಿಟ್ರೆ ಸಾಕು, ಅಲ್ಲಿ ನಾರಾಯಣಪ್ಪ ಎಂಟ್ರ್ ಆಗ್ಬಿಡ್ತಾಯಿದ್ರು. ಆ ಥರ ಇತ್ತು ಅದು. ಇವಾಗ ಭೀಷ್ಮ ಅಂದ ತಕ್ಷಣ ನಾವು ಮಹಾಭಾರತ ನೋಡಿಕೊಂಡೇ ಬಂದಿರೋದು. ಯಾಕೆಂದರೆ ಇವತ್ತಿಗೂ ಕೂಡ ಮಹಾಭಾರತ ಬೇಕಾದಷ್ಟು ರೀತಿಯಲ್ಲಿ ಬಂದುಬಿಟ್ಟಿದೆ. ಇವತ್ತಿಗೂ ಕೂತ್ಕೊಂಡು ನೋಡ್ತಾರೆ ಜನ, ಬಿಕಾಸ್ ನಮ್ಮದು ಹಳೆಯ ಅದು ಎಪಿಕ್ ಅದು. ಸೊ ಅದನ್ನು ನೋಡ್ತಾರೆ, ಯಾವ್ಯಾವ ಕ್ಯಾರೆಕ್ಟರ್ಸ್ ಯಾವ ಥರ ಇತ್ತು ಅಂತ ಅಂದ್ಬಿಟ್ಟು. ನೀವು ಗೊತ್ತಿರ್ಬೋದು, ಇವ್ರು ಮಾಡಿದಾಗ ಸಿಪ್ಪಿ ಮಾಡಬೇಕಾದ್ರೆ ಬೆಳಗಿನ ದಿವಸ ಆವಾಗ DD ಇದ್ದಿದ್ದು, ಬೆಳಿಗ್ಗೆ ರಸ್ತೆ ಖಾಲಿ. ಯಾಕೆ ನೋಡ್ತಾ ಇದ್ರು? ಬಿಕಾಸ್ ಆ ಒಂದು ಓದಿರೋರು ಓದಿ ಒಂದು ಕಲ್ಪನೆ ಇದೆಯಲ್ಲ, ಈ ಕ್ಯಾರೆಕ್ಟರ್ ಅಂದರೆ ಭೀಮ ಅಂದರೆ ಹಿಂಗೆ, ಅದನ್ನು ಸೃಷ್ಟಿ ಮಾಡಿದ್ರು ಅವರು. ಅದಕ್ಕೋಸ್ಕರ ನೋಡಿದ್ರು. ಅದಕ್ಕೆ ಜನಗಳಿಗೆ ಏನು ಅಂತಂದರೆ, ಈಗ ಅವ್ರು ಹೇಳ್ತಾರೆ, ಇದು ಈ ಮಂಗಲ್ಯ ನೋಡಿದಾಗ ಎಲ್ಲ ಹೆಣ್ಣುಮಕ್ಳು ಹೇಳಿದ್ರು, ಇವಳು ನಮ್ಮ ಅಕ್ಕ, ನಮಗೆ 5 ಜನ ಹೆಣ್ಣುಮಕ್ಕಳು, ಇವಳು ಹೀಗೆ, ಇವಳು ಧನು, ಇವಳು ಈ ಥರ ಹೇಳ್ಕೊಳ್ಳೋರು.
ಅವರೇ ಕನೆಕ್ಟ್ ಅವರೇ ಕನೆಕ್ಟ್ ಆಗ್ಬಿಡು, ಕ್ಯಾರೆಕ್ಟರ್ ಕನೆಕ್ಟ್ ಆಗಿಬಿಡ್ತಾರೆ. ಸೀರಿಯಲ್ ಇಸ್ ದಟ್, ಕ್ಯಾರೆಕ್ಟರ್ ಕನೆಕ್ಟ್ ಆಗಿಬಿಡ್ತಾರೆ ಅವರು. ನಮ್ಮ ಅಕ್ಕನೇ ಇವಳು, ಹೌದು ನಮ್ಮ ಅಕ್ಕ ಹಿಂಗೆ ಅಂತಾರೆ, ನಮ್ಮ ಹೊರಗಿತ್ತಿ ಹಿಂಗೆ. ಯಾಕೆಂದರೆ ಆ ಸರಳವಾಗಿ ಅಷ್ಟು ಅದ್ಭುತವಾಗಿರುತ್ತೆ, ನ್ಯಾಚುರಲ್ ಆಗಿ ಹೋಗ್ತಾ ಇರುತ್ತೆ ಅದರಲ್ಲಿ. ಸೊ ಹಾಗಾಗಿ ಇದು ಒಂದು ವಿಭಿನ್ನವಾದ ಒಂದು ಇದು. ಬಟ್ ಅಫ್ಕೋರ್ಸ್ ಏನೋ ನಮಗೆ ಭಗವಂತನೇ ಏನೋ ಒಂದು ಕರುಣೆ ಮಾಡಿದ್ದಾನೆ ಅಂತ ಕಾಣುತ್ತೆ. ಅದು ನೀನು ಕಲಾವಿದನಾಗಿ ಒಂದಷ್ಟು ಜನಗಳಿಗೆ ಮನರಂಜನೆ, ಇದೊಂಥರ ಸೇವೆ ನಮ್ದಷ್ಟೇ. ಒಂದು ಟ್ರೆಂಡ್ ಇದೆ ನೋಡಿ, ಮಾಂಗಲ್ಯ ಬರೋಟೆಗೆ ಅದು ತಮಿಳ್ನವ್ರ ಪ್ರೊಡ್ಯೂಸರ್, ತಮಿಳ್ನವರ ಟೆಕ್ನಿಷಿಯನ್ಸ್ ಆದ್ರು ಕನ್ನಡದ ದೇಸಿತನ ನಮ್ಮ ತರ ಅಂತೀವಿ, ಕುಟುಂಬ, ತಂಗಿಯರು, ಭಾವಂದರು, ನೀವು ಅಪ್ಪ. ಈಗ ನೋಡಿ ಆ ದೇಸಿತನ ಎಲ್ಲ ಅದೇ ರಿಚ್ ಮೇಕಪ್, ರಿಚ್ ಈ ತರ ಆಗಿದೆ. ಏನು ಇದ್ರ ಬಗ್ಗೆ ಏನಾದ್ರು? ಇಲ್ಲ, ರಿಚ್ ಮೇಕಪ್ ನಾನು ಮೇಕಪ್ಪೇ ಮಾಡ್ಕೊಳ್ಳಿಲ್ಲ. ಈ ಸೀರಿಯಲ್ಗಳು ಆಲ್ಮೋಸ್ಟ್ ಒಂದೇ ತರ ಕಾಣ್ತದೆ. ಏನಕ್ಕೆ ಅಂತ ಅಂದರೆ ಇವರು ಈಗ ಚಾನಲ್ ಬಂದ್ಬಿಟ್ಟು ಬೇರೆ ಬೇರೆ ಇದರಿಂದ ಬಂದರು. ನಮ್ಮದು ಒಂದು ಚಾನಲ್ ಒಂದು ಕಸ್ತೂರಿ ಅಂತ ಇತ್ತು, ಈಗ ಅದಿಲ್ಲ. ಯಾಕೆಂದರೆ ಅದರ ಯಾವಾಗಲೂ ಒಂದು ತನ್ನನ್ನು ಕಳ್ಕೊಂಡ್ಬಿಡ್ತು. ಈಗ ಬೇರೆ ಚಾನಲ್ಗಳಲ್ಲಿ ಏನು ಅಂತ ಅಂದರೆ ನಮ್ಮ ನೇಟಿವಿಟಿಗೆ ಅವ್ರು ಮಾಡೋದಕ್ಕೆ ಅವಕಾಶಗಳು ಕೊಡೋದಿಲ್ಲ ಅನ್ನೋದೊಂದು ಭಾವನೆ ನನ್ನಲ್ಲಿದೆ. ಕಾರಣ ಅವರು ಹಿಂದಿ ಇನ್ನೊಂದು ಟ್ರೆಂಡು, ಅಲ್ಲಿ ರಿಚ್ ಮೇಕಪ್ಪು. ಆಮೇಲೆ ಕೆಲವು ಪಾತ್ರಧಾರಿಗಳಿಗೆ ಏನು ಮಾಡ್ತಾರೆ ಅಂತ ಅಂದರೆ ನಾನು ಚೆನ್ನಾಗಿ ಕಾಣಿಸ್ಬೇಕು ಅನ್ನೋದು ಒಂದೇ ಇದ್ದಿರ್ತೇವೆ. ನಾನು ಅದೇ ಹೇಳಿದ್ನಲ್ಲ, ಡೆಡಿಕೇಶನ್ ಟುವರ್ಡ್ಸ್ ದ ಕ್ಯಾರೆಕ್ಟರ್. ಅದನ್ನು ಅವರು ಯೋಚನೆ ಮಾಡೋಕ್ಕೆ ಸ್ವಂತದಿಂದ ಯೋಚನೆ ಮಾಡಬೇಕು. ಕೆಲವರು ಯೋಚನೆ ಮಾಡಲ್ಲ, ನಿರ್ದೇಶಕರು ಹೇಳಿದ್ರು ಕೇಳಲ್ಲ. ಅದು ಅದೇ ಲಿಪ್ಸ್ಟಿಕ್ಕು, ಅದೇ ಇದು, ಮಲಗಿದ್ರು ಅದೇನೇ, ಎದ್ರು ಅದೇನೆ, ಓಡಿದ್ರು ಅದೇನೆ, ಸಂಕಟ ಇದ್ರು ಅದೇನೆ, ಸತ್ರು ಅದೇನೆ. ಅದು ಹೇಳ್ತೀವಿ ನಾವು ಅವ್ರಿಗೆ, ಬಟ್ ಅವರು ಕೇಳೋ ಮನಸ್ಥಿತಿ ಅವರಲ್ಲಿರೋಲ್ಲ. ಅದೇ ನೀವು ಹಳೆಯ ಆರ್ಟಿಸ್ಟ್ಗಳು ಇವರು ತಕ್ಕೊಳ್ಳಿ, ಅವ್ರು ಹಾಗೇ ಇರೋರು. ಅದನ್ನು ಪಾತ್ರ ತಕ್ಕನಾಗಿ ಅಲ್ವಾ. ಈಗ ನಾನು ತುಂಬ ದುಃಖದಲ್ಲಿದ್ದೀನಿ, ಏನೋ ನನಗೆ ಆವಾಗ ನಾನು ತಲೆ ಬಾಚ್ಕೋಬೇಕು, ಮೇಕಪ್ ಮಾಡ್ಕೋಬೇಕು ಅಂತ ನಾನು ಆ ಜ್ಞಾನನೇ ಇರೋಲ್ಲ. ಅದನ್ನು ಯೋಚನೆ ಮಾಡಬೇಕಲ್ವ, ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಲ್ಲ. ಬಿಕಾಸ್ ಸಮಾಜದಲ್ಲಿ ಬೇಕಾದಷ್ಟು ಕ್ಯಾರೆಕ್ಟರ್ಸ್ ನಮ್ಮ ಹತ್ರನೇ ಸುಳ್ದಾಡ್ತಾ ಇರುತ್ತೆ, ಬೇಜಾನಿದೆ. ಅಬ್ಸರ್ವ್ ಮಾಡಬೇಕಷ್ಟೇ. ಖಂಡಿತ. ಯಾಕೆಂದರೆ ನೋಡಿ ಕಲಿ ಮಾಡಿದ್ದೀವಿ. ಸೊ ಅದನ್ನು ನಾವು ಅಡಾಪ್ಟ್ ಮಾಡ್ಕೋಬೇಕು. ಈಗ ಒಬ್ಬ ಭಿಕ್ಷುಕ ಹೋಗ್ತಾನೆ, ಹೆಂಗಿರ್ತಾನೆ ಅವನು, ಪರ್ಪರ್ಕಲ್ನಾಗಿರ್ತಾನೆ, ಅವನೇನು ಮೇಕಪ್ ಮಾಡ್ಕೊಂಡು ಹೋಗ್ತಿರ್ತಾನೆ. ಅವನು ವೇರ್ ಯು ವಿಲ್ ಗೆಟ್ ಟೈಮ್. ಯಾರೋ ಬಂದು ಸುಸ್ತಾಗಿ ಯಾರೋ ಆಕ್ಸಿಡೆಂಟ್ ಆಗಿಬಿಟ್ಟಿರುತ್ತೆ, ಏನೋ ಮನೆಯಿಂದ ಇದಾಗಿ ಬಂದುಬಿಟ್ಟಿರ್ತಾರೆ, ಅವ್ರಿಗೆ ಹೇಗೆ ಯಾವ ಗಾಬರಿಲಿ ಇರ್ತಾರೆ ಅವರು. ಅಯ್ಯೋ ಧಾವಂತ ಅವ್ರಿಗೆ ಏನಾಗ್ಬಿಡುತ್ತೆ. ಬೇಡ, ಫೋನ್ ಬಂದ ತಕ್ಷಣ ನಾವು ಕೇಳ್ತೀವಿ, ಇಲ್ಲ ಆಕ್ಸಿಡೆಂಟ್ ಆಗೋಗ್ಬಿಟ್ಟಿದೆ, ಅವನು ಅಡ್ಮಿಟ್ ಮಾಡಿದ್ದೀವಿ ಅಂತ. ವಾಟ್ ಶುಡ್ ಬಿ ದ ಆ್ಯಕ್ಷನ್? ಸೊ ಅವೆಲ್ಲ ನಮ್ಮ ಮುಖ, ನಮ್ಮ ಕಣ್ಣಿದೆಯಲ್ಲ, ಕಥೆ ಹೇಳುತ್ತೆ. ನಮ್ಮ ಕಣ್ಣು ಕಥೆ ಹೇಳುತ್ತೆ. ಆ ಕಥೆ ಹೇಳೋ ರೀತಿ ನಾವು ಮಾಡ್ಕೋಬೇಕು. ಆ ಕಣ್ಣನ್ನು ಅದನ್ನು ಉಪಯೋಗಿಸ್ಕೋಬೇಕು. ಎವ್ರಿ ಪಾರ್ಟ್ ಆಫ್ ಯುವರ್ ಬಾಡಿ ಶುಡ್ ವರ್ಕ್. ಅದೇ ಹಿಸ್ಟಾರಿಕಲ್ ಮೈಥಾಲಜಿ ಬಂದಾಗ ನಿಮ್ಮ ಬಾಡಿ ಲ್ಯಾಂಗ್ವೇಜ್, ಸಾಮಾಜಿಕ ಬಂದಾಗ ಬಾಡಿ ಲ್ಯಾಂಗ್ವೇಜ್ ಬೇಕಾಗಿಲ್ಲ. ಅದಕ್ಕೆ ಎಲ್ಲೋ ಅವಶ್ಯಕತೆ ಇದ್ದರೆ, ಬಟ್ ಅಲ್ಲಿ ಬಾಡಿ ಲ್ಯಾಂಗ್ವೇಜೇ ಮೇಯ್ನು. ಅವ್ನು ಟರ್ನ್ ಮಾಡಿದ್ರೆ ಹಂಗಿರಬೇಕು, ಈ ಕಡೆ ನೋಡ್ದ ಅಂದರೆ ಹಿಂಗಿರಬೇಕು. ಇವೆಲ್ಲ ಹಾವಭಾವಗಳು. ಅದಕ್ಕೆ ರಾಜ್ಕುಮಾರ್ ಅವರು ಅದರಲ್ಲಿ ಲೀನವಾಗಿ ಹೋಗ್ಬಿಡ್ತಾಯಿದ್ರು. ಅಂಥ ಅದ್ಭುತವಾದ ಇದನ್ನು. ಯಾಕೆಂದರೆ ಅವ್ರು ಅದೇ ರೀತಿ ಅವರಾಯಿತು. ನಾವು ತೆಲುಗು ತಗೊಳ್ಳಿ, ಎನ್ ಟಿ ರಾಮರಾವ್ ಅವ್ರ ಕಿರೀಟ ಹಾಕ್ಕೊಂಡು ಒಳಗಡೆ ಕೂತ್ಕೊಂಡ್ಬಿಟ್ರೆ ನಮ್ಗೆ ಓದೋಯ್ತು ಅಷ್ಟೇ. ನಾವು ಸಾಯಂಕಾಲದವ್ರಿಗೆ ಕಿರೀಟ ತೆಗಿತೀವಿ. ಆ ಡೆಡಿಕೇಶನ್ ಬೇಕು, ಆ ಭಕ್ತಿ ಬೇಕು, ಆ ಶ್ರದ್ಧೆ ಬೇಕು. ಅದ್ರ ಮೇಲೆ ಅದನ್ನು ಲೀನವಾಗುವಂಥ ಒಂದು ಕೆಪಾಸಿಟಿ ಬೇಕು. ಹೇಗಿರಬೇಕು? ಇವಾಗ ಯಾವುದೋ ಒಂದು ದುಃಖದ ಸೇನೆ ಇವತ್ತೆಲ್ಲ ಮಾಡ್ತಾ ಇರೋದು ಅಂತ ಅಂದರೆ, ನಾನು ತಮಾಷೆ ಮಾಡಿಕೊಂಡು ನಕ್ಕೊಂಡು ಏನೋ ಜೋಕ್ ಹೇಳ್ಕೊಂಡು ಮೊಬೈಲ್ ನೋಡ್ಕೊಂಡು ಕೂತಿದ್ರೆ ಕೆಲಸ ಆಗೋಲ್ಲ. ಅದರಲ್ಲಿ ಲೀನವಾಗಿ ಹೋಗಬೇಕು. ಏನು ಮಾಡಬಹುದು ನಾನು? ಇನ್ವಾಲ್ವ್ಮೆಂಟ್ ಏನು ಮಾಡಬಹುದು? ಒಂದೊಂದು ವಾಕ್ಯದಲ್ಲೂ ಒಂದೊಂದು ಭಾವನೆಗಳಿರುತ್ತೆ. ಅದರೆಲ್ಲ ಮಾಡಿ ತೋರಿಸ್ಬೇಕು ಅಂತ ಅಂದರೆ ಆ ಡೆಡಿಕೇಶನ್ ಇರಬೇಕು. ಇಟ್ ಈಸ್ ನಾಟ್ ಮನಿ ವಿಲ್ ನಾಟ್ ಓನ್ಲಿ, ನಾನು ಸಂಪಾದನೆಗೋಸ್ಕರ ಮಾಡೋದಲ್ಲ ಇದು ಅವಶ್ಯಕ, ಅದು ಬೇಕು. ಆದರೆ ನೀನು ಏನು ಕೊಡಬೇಕು ಅದನ್ನು ಕೊಟ್ಟರೆ ತಾನೇ ಸಿಗಬೇಕಾಗಿರೋದು ಸಿಗೋದು. ಹೌದು.
ಏನು ಕೊಡೋದಕ್ಕೆ ಸಾಧ್ಯ ನನ್ನಿಂದ? ಇದಕ್ಕೆ ಯಾವ ರೀತಿ ನಾನು ನ್ಯಾಯ ಒದಗಿಸೋದಕ್ಕೆ ಸಾಧ್ಯ? ನಿಮಗೂ ಧನ್ಯವಾದಗಳು. ನಾನು ಹೇಳೋದೇನು ಅಂತಂದರೆ, ಇವಾಗ ನೀವು ಯಾವುದೋ ಒಂದು ವಿಷಯಕ್ಕೋಸ್ಕರ ನಮ್ಮನ್ನು ಉಪಯೋಗಿಸ್ಕೊಂಡಿದ್ದೀರಲ್ಲ, ಅದಕ್ಕೆ ನಿಮ್ಮ ಕಲಾ ಮಾಧ್ಯಮಕ್ಕೆ ಧನ್ಯವಾದ. ಕಲಾ ಮಾಧ್ಯಮದ ಎಲ್ಲ ವಿಡಿಯೋಗಳನ್ನ ನೋಡೋದಕ್ಕೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.